ಓಂ ಶಾಂತಿ. 18/2/25 प्रथम मुरली बाप दादा मधुबन। मीठे बच्चे, तुम्हारी फर्ज अदाई है घर घर में बाप का पैगाम देना। कोई भी हालत में युक्ति रचकर बाप का परिचय हर एक को अवश्य दो। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ನಿಮ್ಮ ಕರ್ತವ್ಯ ಆಗಿದೆ ಮನೆ ಮನೆಯಲ್ಲಿ ತಂದೆಯ ಸಂದೇಶ ಕೊಡುವಂತಹದ್ದು. ಯಾವುದೇ ಸಂದರ್ಭದಲ್ಲಿ ಯುಕ್ತಿಯನ್ನು ರಚಿಸಿ ತಂದೆಯ ಪರಿಚಯ ಪ್ರತಿಯೊಬ್ಬರಿಗೆ ಅವಶ್ಯಕವಾಗಿ ಕೊಡಿ. प्रश्न, तुम बच्चों को किस एक बात व शौक रहना चाहिए? ನೀವು ಮಕ್ಕಳಿಗೆ ಯಾವ ಒಂದು ಮಾತಿನ ಒಂದು ಆಸಕ್ತಿ रुचि इरबेकागिदे? उत्तर, जो नई नई पॉइंट्स निकलती है उनको अपने पास नोट करने का शौक रहना चाहिए. ಯಾವುದು ಹೊಸ ಹೊಸ ಪಾಯಿಂಟ್ಸ್ ಹೊರಡುತ್ತವೆ, ಬಾಬಾ ತಿಳಿಸ್ತಾರೆ, ಅದನ್ನು ಅವರ ಬಳಿ ನೋಟ್ ಮಾಡಿಕೊಳ್ಳುವಂತಹ ಒಂದು ಆಸಕ್ತಿ ಇರಬೇಕಾಗಿದೆ. क्योंकि ಯಾಕೆ इतनी सब पॉइंट्स याद रहना मुश्किल है. ಇಷ್ಟೊಂದು ಎಲ್ಲ ಪಾಯಿಂಟ್ಸು ನೆನಪಿಟ್ಕೊಳ್ಳೋದು ಕಷ್ಟವಾಗಿದೆ. ನೋಟ್ಸ್ ಲೇಕರ್ ಫಿರ್ ಕೋಯಿ ಕೋ ಸಮझाना है. ನೋಟ್ಸ್ ತಗೊಂಡು ನಂತರ ಬೇರೆಯವರಿಗೆ ತಿಳಿಸ್ಬೇಕಾಗಿದೆ. ಇವತ್ತು ಹೊಸ ಪಾಯಿಂಟ್ ಏನು ಹೇಳಿದ್ರು ಅದೇ ಮನಸ್ಸಿನಲ್ಲಿ ಮನನ ನಡೀತಾ ಇರಬೇಕು ಮತ್ತು ಬೇರೆಯವರಿಗೂ ಸಹ ತಿಳಿಸ್ಬೇಕು. ಐಸೆ ಬಿ ನಹಿ ಕಿ ಲಿಖ್ ಕರ್ ಫಿರ್ ಕಾಪಿ ಪಡಿ ರಹೆ. ಈ ರೀತಿ ಅಲ್ಲ, ಬರೆದು ಬಿಟ್ಟು ಅದನ್ನು ಒಂದು ಕಡೆ, ಆ ಕಾಪಿಯನ್ನು ಒಂದು ಕಡೆ ಇಟ್ಬಿಡೋದು, ಮತ್ತೆ ಅದು ತೆಗೆದು ಕೂಡ ನೋಡೋದಿಲ್ಲ. ಒಬ್ಬಣ್ಣ ಸೆಂಟ್ರಲ್ಲೇ ಇಟ್ಬಿಟ್ಟು ಹೋಗ್ತಿದ್ರು ಬರೆಯೋರು, ಆಮೇಲೆ ಸೆಂಟ್ರಲ್ಲೇ ಇಟ್ಬಿಟ್ಟು ಹೋಗ್ತಿರೋರು. जो बच्चे अच्छी रीति समझते हैं उन्हें नोट्स लेने का बहुत शौक रहता है. ಯಾವ ಮಕ್ಕಳು ಚೆನ್ನಾಗಿ ತಿಳ್ಕೊಳ್ತಾರೆ ಅವರಿಗೆ ನೋಟ್ಸು ತೆಗೆದುಕೊಳ್ಳುವಂತಹ ಒಂದು ಆಸಕ್ತಿ ಬಹಳವೂ ಇರುತ್ತೆ. ಗೀತ್ ಲಾಕ್ ಜಮಾನೆ ವಾಲೆ, ಲಕ್ಷ ಸಂಪಾದನೆ ಮಾಡುವಂಥವರು. ಹೀಗೆ ಲಕ್ಷ ಸಂಪಾದನೆ ಮಾಡ್ತೀವಿ ಇಲ್ಲಿ. ಒಂದು ಬಾಬನಿಗೆ ಕೊಟ್ಟು ಲಕ್ಷ ಸಂಪಾದನೆ ಮಾಡ್ತೀವಿ, ಒಂದು ಸೇವೆ ಮಾಡಿ ಲಕ್ಷ ಸಂಪಾದನೆ ಮಾಡ್ಕೊಳ್ತೀವಿ. ಒಂದಕ್ಕೆ ಲಕ್ಷ. ಓಂ ಶಾಂತಿ. मीठे मीठे रूहानी बच्चों ने गीत सुना. ಮಧುರ ಮಧುರ ಆತ್ಮೀಯ ಮಕ್ಕಳು ಹಾಡನ್ನು ಕೇಳಿದ್ರಿ. रूहानी बच्चे ये अक्षर एक बाप ही कह सकते हैं. ಆತ್ಮೀಯ ಮಕ್ಕಳೇ, ಈ ಶಬ್ದ ಒಬ್ಬ ತಂದೆನೇ ಏನು ಹೇಳಲಿಕ್ಕೆ ಸಾಧ್ಯ. रूहानी बाप बगैर कभी कोई किसको रूहानी बच्चे नहीं कह सकते. ಆತ್ಮೀಯ ತಂದೆ ವಿನಃ ಯಾರೂ ಆತ್ಮೀಯ ಮಕ್ಕಳೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. बच्चे जानते हैं सब रूहों का एक ही बाप है, हम सब भाई भाई है. ಮಕ್ಕಳಿಗೆ ಗೊತ್ತಿದೆ ಎಲ್ಲ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ ಅಂದಾಗ ನಾವೆಲ್ಲರೂ ಸಹ ಏನು ಸಹೋದರರು, ಆತ್ಮ ಸಹೋದರರಾಗಿದ್ದೀವಿ. ಗಾತೆ ಬಿ ಹೇ, ಪ್ರಪಂಚದಲ್ಲೂ ಈ ರೀತಿ ಹೇಳ್ತಾರೆ. ಏನು ಹೇಳ್ತಾರೆ? ಬ್ರದರ್ಹುಡ್, ಭಾಯಿ ಭಾಯಿ ಸಹೋದರರು, ವಿಶ್ವ ಭ್ರಾತೃತ್ವ. ಫಿರ್ ಬಿ ಮಾಯಾ ಕಿ ಪ್ರವೇಶತೆ ಐಸಿ ಹೇ, ಆದರೂ ಮಾಯೆಯ ಪ್ರವೇಶತೆ ಈ ರೀತಿ ಇದೆ.
ಬ್ರದರ್ಹುಡ್ ಅಂತ ಹೇಳ್ತಾ ಇದ್ದಾರೆ, ಯೂನಿವರ್ಸಲ್ ಬ್ರದರ್ಹುಡ್ ಅಂತ. ಆದರೂ ಮಾಯೆಯ ಪ್ರವೇಶತೆ ಈ ರೀತಿ ಇದೆ, जो परमात्मा को सर्वव्यापी कह देते हैं. ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳ್ಬಿಡ್ತಾರೆ. ಅವಾಗೇನಾಯ್ತು, ವಿಶ್ವ ಪಿತೃತ್ವ ಆಗೋಯ್ತು. ಎಲ್ಲರೂ ಪಿತೃಗಳೇ, ಭ್ರಾತೃಗಳೆಲ್ಲ ಪಿತೃಗಳೇ. रावण राज्य पुरानी दुनिया में होता है, नई दुनिया में राम राज्य अथवा ईश्वरीय राज्य कहा जाता है. ಬಾಬಾ ಹೇಳ್ತಾರೆ, ರಾವಣ ರಾಜ್ಯ ಹಳೆಯ ಪ್ರಪಂಚದಲ್ಲಿ ಇರುತ್ತೆ, ಹೊಸ ಪ್ರಪಂಚದಲ್ಲಿ ರಾಮರಾಜ್ಯ ಅಥವಾ ಈಶ್ವರೀಯ ರಾಜ್ಯ ಅಂತ ಹೇಳಲಾಗುತ್ತೆ. ಈ ಸಮಜ್ನೆ ಕಿ ಬಾತೆ ಹೈ, ಇದು ಸಹ ತಿಳ್ಕೊಳ್ಳುವಂತಹ ಮಾತಾಗಿದೆ. ಒಂದೇ ಪ್ರಪಂಚ, ಅದೇ ಪ್ರಪಂಚ ಹೊಸದಾಗತ್ತೆ, ರಾಮರಾಜ್ಯ ಆಗುತ್ತೆ. ನಂತರ ಅದೇ ಪ್ರಪಂಚ ಹಳೆಯದಾಗತ್ತೆ, ರಾವಣ ರಾಜ್ಯ ಆಗುತ್ತೆ. ಆ ರೀತಿ ಪುರಾಣಗಳಲ್ಲಿ ಹೇಳಿರೋ ರೀತಿ ಅನೇಕ ಪ್ರಪಂಚಗಳು, ಅತಳ ಪಾತಾಳ ಉತಳ, ಆ ಥರ ಯಾವುದೂ ಇಲ್ಲ ಅಲ್ವ. ಈ ಸಮಜ್ನೆ ಕಿ ಬಾತೆ ಹೈ, ಇದೆಲ್ಲ ತಿಳ್ಕೊಳ್ಳುವಂತಹ ಮಾತಾಗಿದೆ. ದೋ ರಾಜ್ಯ ಜರೂರ್ ಹೈ, ಎರಡು ರಾಜ್ಯಗಳು ಇದೆ. ಯಾವುದು ಎರಡು ರಾಜ್ಯಗಳು? ಈಶ್ವರೀಯ ರಾಜ್ಯ ಔರ್ ಆಸುರಿ ರಾಜ್ಯ. ರಾಮರಾಜ್ಯ, ರಾವಣ ರಾಜ್ಯ. ಅದಕ್ಕೆ ಬಾಬಾ ಬೇರೆ ಶಬ್ದಗಳಲ್ಲಿ ಏನು ಹೇಳ್ತಾರೆ, ಈಶ್ವರ ಸ್ಥಾಪನೆ ಮಾಡಿದಂತಹ ಈಶ್ವರೀಯ ರಾಜ್ಯ, ರಾವಣ ಸ್ಥಾಪನೆ ಮಾಡಿದ ಆಸುರಿ ರಾಜ್ಯ. ನಯಿ ದುನಿಯಾ ಔರ್ ಪುರಾನಿ ದುನಿಯಾ, ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ. ನಯಿ ದುನಿಯಾ ಜರೂರ್ ಬಾಪ್ ಹಿ ರಚತೆ ಹೋಂಗೆ. ಹೊಸ ಪ್ರಪಂಚ ಯಾರು ರಚನೆ ಮಾಡ್ತಾರೆ? ತಂದೆನೇ ರಚನೆ ಮಾಡ್ತಾರೆ. ಹೊಸ ಮನೆ ಕಟ್ಟೋದು, ಇವಾಗ ಹಳೆ ಮನೆ ಕಟ್ಟಿದ್ರು ಅಂತ ಮಾತಿಲ್ಲ. ರಚಯಿತ ಹೊಸ ಪ್ರಪಂಚ ಸ್ಥಾಪನೆ ಮಾಡ್ತಾರೆ. ಇಸ್ ದುನಿಯಾ ಮೇ ಮನುಷ್ಯ ನಯಿ ದುನಿಯಾ ಔರ್ ಪುರಾನಿ ದುನಿಯಾ ಕೋ ಭಿ ನಹಿ ಸಮಜ್ತೆ ಹೈ. ಈ ಪ್ರಪಂಚದಲ್ಲಿ ಮನುಷ್ಯರು ಹೊಸ ಪ್ರಪಂಚ ಮತ್ತು ಹಳೆ ಪ್ರಪಂಚದ ಬಗ್ಗೆನೂ ಸಹ ತಿಳ್ಕೊಳ್ಳೋದಿಲ್ಲ. ಹೊಸ ಪ್ರಪಂಚನೇ ಹಳೆಯ ಪ್ರಪಂಚ ಆಗುತ್ತೆ, ಸ್ವರ್ಗನೇ ನರಕ ಆಗುತ್ತೆ, ರಾಮರಾಜ್ಯನೇ ರಾವಣ ರಾಜ್ಯ ಆಗುತ್ತೆ. ಇದೆಲ್ಲ ಯಾವುದೂ ತಿಳ್ಕೊಳ್ಳೋದಿಲ್ಲ. ಗೋಯಾ ಕುಚ್ ನಹಿ ಜಾನ್ತೆ ಅಂದಾಗ ಏನು ಗೊತ್ತಿಲ್ಲ. ತುಂಬಿ ಕುಚ್ ನಹಿ ಜಾನ್ತೆ ಥೇ, ನಿಮಗೂ ಏನು ಗೊತ್ತಿರಲಿಲ್ಲ. ಏನಾಗಿದ್ವಿ ಅವಾಗ? ಬೇಸಮಜ್ತೆ, ಅಜ್ಞಾನಿಗಳಾಗಿದ್ವಿ, ತಿಳುವಳಿಕೆ ಹೀನರಾಗಿದ್ವಿ. ನಯಿ ಸುಖ ಕಿ दुनिया कौन स्थापन करता है, फिर पुरानी दुनिया में दुख क्यों होता है, स्वर्ग से नरक कैसे बनता है, ये किसको भी पता नहीं. ಬಾಬಾ ಹೇಳ್ತಾರೆ, ಹೊಸ ಸುಖದ ಪ್ರಪಂಚ ಯಾರು ಸ್ಥಾಪನೆ ಮಾಡ್ತಾರೆ, ನಂತರ ಹಳೆಯ ಪ್ರಪಂಚದಲ್ಲಿ ದುಃಖ ಯಾಕೆ ಆಗುತ್ತೆ, ಅದೇ ಹಳೆಯ ಪ್ರಪಂಚ ಆಗುತ್ತೆ, ಮತ್ತು ದುಃಖನೂ ಆಗುತ್ತೆ. ಯಾಕಾಗುತ್ತೆ? ಸ್ವರ್ಗದಿಂದ ನರಕ ಹೇಗಾಗುತ್ತೆ, ಇದು ಯಾರಿಗೂ ಗೊತ್ತಿಲ್ಲ. ಏನು ತಿಳ್ಕೊಳ್ತಾರೆ? ಸ್ವರ್ಗನೇ ಬೇರೆ, ನರಕನೇ ಬೇರೆ. ಮೇಲೆ ಸ್ವರ್ಗ, ಕೆಳಗೆ ನರಕ, ಮಧ್ಯದಲ್ಲಿ ಮನುಷ್ಯ ಲೋಕ ಅಂತ ತಿಳ್ಕೊಳ್ತಾರೆ. ಇನ್ ಬಾತೋं को तो ಮನುಷ್ಯ ಹಿ ಜಾನೆಂಗೆನಾ. ಬಾಬಾ ಹೇಳ್ತಾರೆ, ಇದು ಯಾರಿಗೂ ಗೊತ್ತಿಲ್ಲ, ಆದರೆ ಈ ಮಾತುಗಳನ್ನು ಮನುಷ್ಯರೇ ತಿಳ್ಕೊಳ್ತಾರಲ್ವಾ. देवताओं के चित्र भी है तो जरूर आदि सनातन देवी देवताओं का राज्य था. ದೇವತೆಗಳ ಚಿತ್ರಗಳು ಸಹ ಇದೆ ಅಂದಾಗ ಆದಿ ಸನಾತನ ದೇವಿ ದೇವತೆಗಳ ರಾಜ್ಯ ಇತ್ತು. ಯಾರು ಇದ್ದು ಹೋಗಿದ್ದಾರೆ ಅವ್ರದ್ದು ಚಿತ್ರಗಳು, ಫೋಟೋಗಳಿರೋದು. ನಮ್ಮ ಅಜ್ಜಿದಿದೆ, ತಾತಂದಿದೆ, ಮುತ್ತಜ್ಜಂದಿದೆ, ಮುತ್ತಜ್ಜಿದಿದೆ ಅಂದರೆ ಅವ್ರ ಫೋಟೋಗಳೆಲ್ಲ ಇದೆ ಅಂದರೆ ಅವರು ಒಮ್ಮೆ ಇಲ್ಲಿ ಚೈತನ್ಯದಲ್ಲಿ ಇದ್ದು ಹೋಗಿದ್ದಾರೆ. ಇಸ್ ಸಮಯ ನಹಿ ಹೈ, ಈ ಸಮಯದಲ್ಲಿ ಇಲ್ಲ, ಅವರು ಇದ್ದು ಹೋಗಿದ್ದಾರೆ, ಅದಕ್ಕೆ ಅವ್ರದ್ದು ಫೋಟೋ ಇದೆ. ಯೇ ಹೇ ಪ್ರಜಾ ಕಾ ಪ್ರಜಾ ಪರ್ ರಾಜ್ಯ. ಬಾಬಾ ಹೇಳ್ತಾರೆ, ಆದಿ ಸನಾತನ ದೇವಿ ದೇವತೆಗಳ ರಾಜ್ಯ ಇತ್ತು,
ಇವಾಗ ಯಾವುದಿದೆ ರಾಜ್ಯ? ಪ್ರಜಾರಾಜ್ಯ. ಪ್ರಜೆಗಳ ಮೇಲೆ ಪ್ರಜೆಗಳು ಆಳುವಂತಹ ಪ್ರಜಾರಾಜ್ಯ. बाप भारत में ही आते हैं. मनुष्यों को ये पता नहीं है कि ತಂದೆ ಭಾರತದಲ್ಲೇ ಬರ್ತಾರೆ. ಮನುಷ್ಯರಿಗೆ ಇದು ಸಹ ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲ? ಶಿವ ಬಾಬಾ ಭಾರತ್ ಮೇ ಆಕರ್ ಕ್ಯಾ ಕರ್ತೆ ಹೈ. ಶಿವ ಬಾಬಾ ಭಾರತದಲ್ಲಿ ಬಂದು ಏನು ಮಾಡ್ತಾರೆ? ಶಿವರಾತ್ರಿ ಆಚರಣೆ ಮಾಡೋದು ಭಾರತದಲ್ಲೇ, ಶಿವ ಬಾಬಾ ಬರೋದು ಭಾರತದಲ್ಲೇ. ಆದರೆ ಮನುಷ್ಯರಿಗೆ ಇದು ಗೊತ್ತಿಲ್ಲ, ಶಿವ ಬಾಬಾ ಭಾರತದಲ್ಲಿ ಬಂದು ಏನು ಮಾಡ್ತಾರೆ? अपने धर्म को ही भूल गए हैं. तुमको परिचय देना है ತ್ರಿಮೂರ್ತಿ और ಶಿವ ಬಾಬಾ. ತಮ್ಮ ಧರ್ಮವನ್ನೇ ಮರೆತು ಹೋಗಿದ್ದಾರೆ. ಬಾಬಾ ಹೇಳ್ತಾರೆ, ನಿಮಗೆ ಈಗ ಪರಿಚಯ ಕೊಡಬೇಕು ತ್ರಿಮೂರ್ತಿ ಮತ್ತು ಶಿವ ತಂದೆಯದು. ब्रह्मा देवता, विष्णु देवता, शंकर देवता कहा जाता है. फिर कहते हैं ಬ್ರಹ್ಮ ದೇವತಾ, ವಿಷ್ಣು ದೇವತಾ, ಶಂಕರ ದೇವತಾ ಹೇಳಲಾಗುತ್ತೆ ಶ್ಲೋಕದಲ್ಲಿ. ನಂತರ ಹೇಳ್ತಾರೆ ಶಿವ ಪರಮಾತ್ಮಾಯ ನಮಃ. तो तुम बच्चों को त्रिमूर्ति शिव का ही परिचय देना है. ಅಂದಾಗ ನೀವು ಮಕ್ಕಳು ತ್ರಿಮೂರ್ತಿ ಶಿವ ತಂದೆದು ಪರಿಚಯ ಕೊಡಬೇಕು. ಐಸಿ ಐಸಿ ಸರ್ವಿಸ್ ಕರ್ನಿ ಹೈ. ಈ ರೀತಿ ಸೇವೆ ಮಾಡಬೇಕು. कोई भी हालत में बाप का परिचय सबको मिले तो बाप से वर्षा ले लेवे. ಯಾವುದೇ ಸ್ಥಿತಿಯಲ್ಲಿ ಸಂದರ್ಭದಲ್ಲಿ ತಂದೆಯ ಪರಿಚಯ ಎಲ್ಲರಿಗೂ ಸಿಕ್ತು ಅಂದಾಗ ಎಲ್ಲರೂ ಆಸ್ತಿ ಪಡಿಬಹುದು. तुम जानते हो हम अभी वर्षा ले रही है. ನಿಮಗೆ ಗೊತ್ತಿದೆ, ಈಗ ನಾವು ತಂದೆಯ ಪರಿಚಯನೂ ಪಡೆದಿದ್ದೀವಿ, ತಂದೆಯ ಸಂಬಂಧದಲ್ಲೂ ಇದ್ದೀವಿ, ತಂದೆಯಿಂದ ಆಸ್ತಿಯನ್ನು ಸಹ ಪಡೀತಾ ಇದ್ದೀವಿ. और भी बहुतों को वर्षा लेना है. ಇನ್ನೂ ಅನೇಕರು, ಬಹಳ ಮಂದಿ ಆಸ್ತಿಯನ್ನು ಪಡಿಬೇಕಾಗಿದೆ. ಹಮಾರೆ ಊಪರ್, ಅದರಿಂದ ನಮ್ಮ ಮೇಲೆ ಕರ್ಜ್ ಅದಾಯಿ ಹೈ. ಇನ್ನೂ ಅನೇಕರು ಆಸ್ತಿಯನ್ನು ಪಡಿಬೇಕಾಗಿದೆ. ಆದ್ದರಿಂದ ನಮ್ಮ ಮೇಲೆ ಏನಿದೆ, ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ಘರ್ ಘರ್ ಮೇ ಬಾಪ್ ಕಾ ಪೈಗಾಮ್ ದೇನೆ ಕಾ. ಮನೆ ಮನೆಗೆ ತಂದೆಯ ಸಂದೇಶ ಕೊಡುವಂತಹದ್ದು. ವಾಸ್ತವ ಮೇ ಮೆಸೆಂಜರ್ ಏಕ್ ಬಾಪಿ ಹೈ. ವಾಸ್ತವದಲ್ಲಿ ಮೆಸೆಂಜರ್, ಸಂದೇಶಿ ಒಬ್ಬ ತಂದೆನೇ ಆಗಿದ್ದಾರೆ. ಯಾಕೆ ಹೇಳ್ತಾರೆ ಒಬ್ಬ ತಂದೆನೇ ಆಗಿದ್ದಾರೆ ಅಂತ? बाप अपना परिचय तुमको देते हैं, तुमको फिर औरों को बाप का परिचय देना है. ವಾಸ್ತವದಲ್ಲಿ ಮೆಸೆಂಜರ್ ಅವರೊಬ್ಬರೇ ಆಗಿದ್ದಾರೆ. ಅವರು ತನ್ನ ಪರಿಚಯ ನಾವು ಮಕ್ಕಳಿಗೆ ಕೊಡ್ತಾರೆ, ನಾವು ನಂತರ ಬೇರೆಯವರಿಗೆ ಪರಿಚಯ ಕೊಡಬೇಕು. ಬಾಪ್ ಕಿ ನಾಲೆಜ್ ದೇನಿ ಹೈ. ತಂದೆಯ ಜ್ಞಾನ ಕೊಡಬೇಕು. ಪರಿಚಯ ಕೊಡಬೇಕು ಅಂದರೆ ತಂದೆಯ ಜ್ಞಾನ ಕೊಡಬೇಕು. ಮುಖ್ಯ ಹೈ ತ್ರಿಮೂರ್ತಿ ಶಿವ್, ಇನ್ಕಾ ಹಿ ಕೋಟಾ ಫಾರ್ಮ್ಸ್ ಬಿ ಬನಾಯ ಹೈ. ಮುಖ್ಯವಾದದ್ದು ತ್ರಿಮೂರ್ತಿ ಶಿವ, ಮೇಲೆ ಶಿವ ಬಾಬಾ, ಕೆಳಗಡೆ ಬ್ರಹ್ಮ ವಿಷ್ಣು ಶಂಕರ. ಈ ಚಿತ್ರ ಇದರದೇ ಕೋಟಾ ಫಾರ್ಮ್ಸು ಮಾಡಿದ್ದಾರೆ. ಗೌರ್ಮೆಂಟ್ का इनका यथार्थ अर्थ नहीं समझती है. ಗೌರ್ಮೆಂಟು ಇದರ ಯಥಾರ್ಥ ಅರ್ಥ ತಿಳ್ಕೊಂಡಿಲ್ಲ. ಅವರೇನು ಮಾಡಿದ್ದಾರೆ, 3 ಸಿಂಹಗಳು ಅಲ್ವಾ, ಕೋಟಾ ಫಾರ್ಮ್ಸಲ್ಲಿ 3 ಸಿಂಹಗಳದ್ದು ತಲೆ ತೋರಿಸಿದ್ದಾರೆ. उसमें चक्र भी दिया है, चरके मिसल और उसमें फिर लिखा है. ಅದರಲ್ಲಿ ಚಕ್ರನೂ ತೋರಿಸಿದ್ದಾರೆ, ಚರಕದ ರೀತಿ, ಮತ್ತು ಅದರಲ್ಲಿ ಬರೆದಿದ್ದಾರೆ ಕೆಳಗೆ. ಏನು ಬರೆದಿದ್ದಾರೆ? ಸತ್ಯಮೇವ ಜಯತೆ. ಇನ್ಕಾ ಅರ್ಥ ತೋ ನಿಕಲ್ತಾ ನಹಿ. ಆದ್ರೂ ಅವ್ರಿಗೆ ಅದರ ಅರ್ಥ ಗೊತ್ತಿಲ್ಲ.
ಯಾವುದು ಸತ್ಯ, ಯಾವುದಕ್ಕೆ ಜಯ. ये तो संस्कृत अक्षर है, अब बाप तो है ही ಟ್ರೂತ್. ಇವಾಗ ತಂದೆ ಹಾಗೆ ಇದ್ದಾರೆ ಟ್ರೂತ್, ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತೀವಲ್ವ. वो जो समझाते हैं उसमें तुम्हारी विजय होती है सारे विश्व पर. ಅವರು ಸತ್ಯಮೇವ ಜಯಂತೆ ಅಂತ ಬರೆದಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಶಿವಬಾಬಾ ಕೆಳಗೆ ಬ್ರಹ್ಮ ವಿಷ್ಣು ಶಂಕರ, ನಮ್ಮದು ಶಿವಬಾಬಾ ಮೇಲೆ ಕೋಟ್ ಆಫ್ ಬಾಂಬ್ಸ್, ಕೆಳಗಡೆ ಬ್ರಹ್ಮ ವಿಷ್ಣು ಶಂಕರ. ತಂದೆಯಾಗಿದ್ದಾರೆ ಸತ್ಯ, ಅವರು ಏನು ತಿಳಿಸ್ತಾರೆ ಅದರಲ್ಲೇ ವಿಜಯ ಇರೋದು. ಹೇಗೆ ಇಡೀ ವಿಶ್ವದ ಮೇಲೆ ವಿಜಯ ಪಡೆಯುತ್ತೀವಿ. बाप कहते हैं मैं सच कहता हूँ तो मैं पढ़ाई से ತಂದೆ ಹೇಳ್ತಾರೆ ನಾನು ಸತ್ಯ ತಿಳಿಸ್ತೀನಿ, ನೀವು ಈ ಓದಿನಿಂದ ಸಚ್ ಸಚ್ ನಾರಾಯಣ್ ಬನ್ ಸಕ್ತೆ ಹೋ, ಸತ್ಯ ಸತ್ಯ ನಾರಾಯಣ ಆಗ್ಬೋದು. ಇದಕ್ಕೆ ಹೇಳ್ತಾರೆ ಬಾಬಾ ಸತ್ಯಮೇವ ಜಯತೆ ಅಂತ ಬರೆದಿದ್ದಾರೆ. ಅದೇ ಇದರ ಅರ್ಥ ಬಾಬಾ ತಿಳಿಸ್ತಾರೆ. वो लोग क्या क्या अर्थ निकालते हैं, और ಅರ್ಥನೇ ಬೇರೆ. वो भी तुमसे पूछना चाहिए, ಅದನ್ನು ಸಹ ಅವರೊಂದಿಗೆ ನಾವು ಕೇಳಬೇಕು. ಈ ಥರ ಸತ್ಯಮೇವ ಜಯತೆ ಬರೆದಿದ್ದೀರಲ್ವ, ಇದರ ಅರ್ಥ ಏನು. ಬಾಬಾ ತೋ ಅನೇಕ ಪ್ರಕಾರ ಸೆ ಸಮझाते हैं, ತಂದೆಯಂತೂ ಅನೇಕ ಪ್ರಕಾರಗಳಿಂದ ತಿಳಿಸ್ತಾರೆ. जहाँ जहाँ मेला लगता है वहाँ नदियों पर भी जाकर समझाओ. ಎಲ್ಲೆಲ್ಲಿ ಮೇಳ ನಡೆಯುತ್ತೆ ಅಲ್ಲಿ ನದಿಗಳ ಬಳಿನೂ ಹೋಗಿ ಎಲ್ಲರಿಗೂ ತಿಳಿಸಿ. ಪತಿತ ಪಾವನ್ ಗಂಗಾ ತೋ ಹೋ ನಹಿ ಸಕ್ತಾ, ಪತಿತ ಪಾವನ ಗಂಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಪತಿತ ಪಾವನಿ ಗಂಗೆ ಅಂತಾನು ಹೇಳ್ತಾರೆ, ನಂತರ ಪತಿತ ಪಾವನ ಬಾ ಅಂತಾನು ಹೇಳ್ತಾರೆ. ನದಿಯ ಸಾಗರ್ ಸೆ ನಿಕಲಿ ಹೈ ಓ ಹೈ ಪಾನಿ ಕಾ ಸಾಗರ್. ಬಾಬಾ ಹೇಳ್ತಾರೆ ನದಿಗಳು ಸಾಗರದಿಂದ ಹೊರಟಿದ್ದು, ಅದಾಗಿದೆ ನೀರಿನ ಸಾಗರ, ನೀರಿನ ನದಿಗಳು. ಉನ್ಸೆ ಪಾನಿ ಕಿ ನದಿಯ ನಿಕಲ್ತಿ ಹೈ, ಜ್ಞಾನ ಸಾಗರ್ ಹೈ ಜ್ಞಾನ ಕಿ ನದಿಯ ನಿಕಲೇಗಿ. ಇಲ್ಲಿನ ಮಾತೇನಾಗಿದೆ, ಜ್ಞಾನ ಸಾಗರನಿಂದ ಜ್ಞಾನ ನದಿಗಳು ಹೊರಡುವಂತಹದ್ದು. ಶಿವಬಾಬಾ ಜ್ಞಾನ ಸಾಗರ, ನಾವೆಲ್ಲ ಜ್ಞಾನ ನದಿಗಳು. तुम माताओं में अब ज्ञान है, गोमुख पर जाते हैं उनके मुख से पानी निकलता है, समझते हैं ये गंगा का जल है. ನೀವು ಮಾತೆಯರಿಗೆ ಇವಾಗ ಈ ಜ್ಞಾನ ಇದೆ, ಗೋಮುಖಕ್ಕೆ ಹೋಗ್ತಾರೆ, ಆ ಮುಖದಿಂದ ನೀರು ಹೊರಡುತ್ತೆ, ಏನಂತ ತಿಳ್ಕೊಳ್ತಾರೆ, ಇದು ಗಂಗಾ ಜಲ ಅಂತ ತಿಳ್ಕೊಳ್ತಾರೆ. ಅದಕ್ಕೆ ಅಷ್ಟು ದೂರ ಖರ್ಚು ಮಾಡಿಕೊಂಡು ಗೋಮುಖಕ್ಕೆ ಹೋಗ್ತಾರೆ. इतने पढ़े लिखे मनुष्य समझते नहीं कि ये गंगा जल कहाँ से निकलेगा. ಇಷ್ಟೊಂದು ಓದು ಬರಹ ಎಜುಕೇಟೆಡ್ ಮನುಷ್ಯರು ಸಹ ತಿಳ್ಕೊಳ್ಳೋದಿಲ್ಲ ಇದು ಗಂಗಾ ಜಲ ಎಲ್ಲಿಂದ ಹೊರಡುತ್ತೆ, ಎಲ್ಲಿಂದ ಬರುತ್ತೆ. ಶಾಸ್ತ್ರೋ ಮೇ ಹೈ ಕಿ ಬಾಣ ಮಾರ ಅವ್ರ ಗಂಗಾ ನಿಕಲಾಯಿ. ಶಾಸ್ತ್ರಗಳಲ್ಲಿ ಏನು ಬರೆದಿಟ್ಟಿದ್ದಾರೆ, ಭಗೀರಥ ಬಾಣ ಹಾಕದ ಗಂಗೆ ಹೊರಟು ಬಂತು ಅಂತ ಹೇಳಿ ಬರೆದಿದ್ದಾರೆ. अब ये तो ज्ञान की बातें. ಬಾಬಾ ಹೇಳ್ತಾರೆ ಇಲ್ಲಿಂದು ಜ್ಞಾನ ಸಾಗರ, ಜ್ಞಾನ ನದಿಗಳು ಮತ್ತೆ ಜ್ಞಾನದ ಬಾಣ, ಇಲ್ಲೆಲ್ಲ ಜ್ಞಾನದ ಮಾತುಗಳು. ऐसे नहीं कि अर्जुन ने बाण मारा और गंगा निकल आई. ಈ ರೀತಿ ಅಲ್ಲ, ಅರ್ಜುನ ಬಾಣ ಹಾಕದ ಗಂಗೆ ಹೊರಗೆ ಬಂತು ಅಂತ ಹೇಳಿಬಿಟ್ಟು. ಅಲ್ಲಿ ತನಕ ನೀರೇ ಇರಲಿಲ್ವಾ. 5 ತತ್ವಗಳ ಪ್ರಪಂಚ. ಕಿತ್ನಾ ದೂರ್ ದೂರ್ ತೀರ್ಥೋಂ ಪರ್ ಜಾತೆ ಹೈ, ಎಷ್ಟು ದೂರ ದೂರ ತೀರ್ಥಯಾತ್ರೆಗಳಿಗೆ ಹೋಗ್ತಾರೆ. कहते हैं ಶಂಕರ್ ಕಿ ಜಟಾओं से ಗಂಗಾ ನಿಕಲಿ. ಇನ್ನೂ ಒಂದೇನು ಹೇಳ್ತಾರೆ,
ಭಗೀರಥ ಬಾಣ ಹಾಕ್ತಾ ಗಂಗೆ ಬಂತು, ಅರ್ಜುನ ಬಾಣ ಹಾಕ್ತಾ ಗಂಗೆ ಬಂತು, ಮತ್ತು ಶಂಕರನ ಜಟೆಯಿಂದ गंगे ಹೊರಟು. जिससे स्नान करने से ಮನುಷ್ಯ से परी बन जाते हैं. ಗಂಗೆಗೆ ಅಷ್ಟು ಮಹತ್ವ ಕೊಡ್ತಾರೆ. ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಮನುಷ್ಯ ದೇವತೆ ಆಗ್ಬಿಡ್ತಾನೆ. ಮನುಷ್ಯ से ದೇವತಾ बन जाते ये भी परी मिसल है ना. ಮನುಷ್ಯರಿಂದ ದೇವತೆ ಆಗುವಂತಹದ್ದು ಬಾಬಾ ತೋರಿಸ್ತಾರೆ. ಅಲ್ಲಿ ಹೇಗೆ ತೋರಿಸಿದ್ದಾರೆ ಆ ಗಂಗೆಯಲ್ಲಿ. ಗಂಗೆಗೆ ಎಷ್ಟು ಮಹತ್ವ ಕೊಡ್ತಾರೆ. ಶಂಕರನ ಜಟೆಯಿಂದ ಗಂಗೆ ಬಂದಿದ್ದು, ಆ ಗಂಗೆಯಲ್ಲಿ ಸ್ನಾನ ಮಾಡೋದರಿಂದ ಮನುಷ್ಯ ಪರಿ ಆಗ್ಬಿಡ್ತಾನೆ. ಯಾವ ಗಂಗೆಯಿಂದ ಮನುಷ್ಯ ದೇವತೆ ಆಗೋದು? ಜ್ಞಾನ ಗಂಗೆಯಿಂದ ಅಲ್ವಾ. अब तुम बच्चों को बाप का ही परिचय देना है, इसलिए बाबा ने ये चित्र बनवाए है. ಈಗ ನೀವು ಮಕ್ಕಳಿಗೆ ತಂದೆದೇ ಪರಿಚಯ ಕೊಡಬೇಕು. ಆದ್ದರಿಂದ ಬಾಬಾ ಈ ಚಿತ್ರಗಳನ್ನು ಸಹ ಮಾಡಿಸಿದ್ದಾರೆ. ತ್ರಿಮೂರ್ತಿ ಶಿವ ಕೆ ಚಿತ್ರ ಮೇ ಸಾರಿ ನಾಲೆಜ್ ಹೈ. ತ್ರಿಮೂರ್ತಿ ಶಿವನ ಚಿತ್ರದಲ್ಲಿ ಇಡೀ ಜ್ಞಾನ ಇದೆ. सिर्फ उनके त्रिमूर्ति के चित्र में नॉलेज देने वाले शिव का चित्र नहीं है. ಭಕ್ತಿ ಮಾರ್ಗದ ತ್ರಿಮೂರ್ತಿ ಚಿತ್ರದಲ್ಲಿ ಶಿವಬಾಬನ ಚಿತ್ರ ಇಲ್ಲ. ಕೇವಲ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರ ತೋರಿಸಿದ್ದಾರೆ. ನಾಲೆಜ್ ಲೇನೆ ವಾಲೆ ಕಾ ಚಿತ್ರ ಹೈ. ಅಲ್ಲಿ ಜ್ಞಾನ ಪಡೆಯುವಂಥವರ ಚಿತ್ರ ಇದೆ. ಯಾರ್ದು? ಬ್ರಹ್ಮದು ಅಲ್ವಾ. ಯಾರು ಕೊಡ್ತಾರೆ ಅವ್ರದ್ದಿಲ್ಲ. ಅಭಿ ತುಮ್ ತ್ರಿಮೂರ್ತಿ ಶಿವ ಕೆ ಚಿತ್ರ ಪರ್ ಸಮಜಾತೆ ಹೋ. ಈಗ ನೀವು ತ್ರಿಮೂರ್ತಿ ಶಿವನ ಚಿತ್ರದ ಬಗ್ಗೆ ತಿಳಿಸ್ತೀರಿ. ಊಪರ್ ಹೈ ನಾಲೆಜ್ ದೇನೆ ವಾಲ. ಮೇಲೆ ಇದ್ದಾರೆ, ತ್ರಿಮೂರ್ತಿಗಳಿಗಿಂತ ಮೇಲೆ ಇದ್ದಾರೆ ಜ್ಞಾನ ಸಾಗರ, ಜ್ಞಾನ ಕೊಡುವಂತಹ ಶಿವಬಾಬಾ. ಬ್ರಹ್ಮ ಕೋ ಉನ್ಸೆ ನಾಲೆಜ್ ಮಿಲ್ತಿ ಹೈ जो फिर फैलाते हैं. ಬ್ರಹ್ಮಗೂ ಸಹ ಅವರಿಂದ ಜ್ಞಾನ ಸಿಗುತ್ತೆ. ನಂತರ ಅವರೇನು ಮಾಡ್ತಾರೆ? ಹರಡಿಸ್ತಾರೆ. इसको कहा जाता है ईश्वर के धर्म के ಸ್ಥಾಪನಾ की ಮಿಷನರಿ. ಶಿವಬಾಬಾ ಬ್ರಹ್ಮರವರಿಗೆ ಜ್ಞಾನ ಕೊಡ್ತಾರೆ. ಬ್ರಹ್ಮರವರು ಆ ಜ್ಞಾನವನ್ನು ಹರಡಿಸ್ತಾರೆ. ಇದಕ್ಕೆ ಹೇಳಲಾಗುತ್ತೆ ಈಶ್ವರನ ಧರ್ಮದ ಸ್ಥಾಪನೆಯ ಸಂಸ್ಥೆ, ಈಶ್ವರೀಯ ವಿಶ್ವವಿದ್ಯಾಲಯ. ಈಶ್ವರನ ಧರ್ಮದ ಸ್ಥಾಪನೆಯ ಸಂಸ್ಥೆ. ಈ ದೇವಿ ದೇವತಾ ಧರ್ಮ ಬಹುತ್ ಸುಖ ದೇನೆ ವಾಲಾ ಹೈ. ಈ ದೇವಿ ದೇವತಾ ಧರ್ಮ ಬಹಳ ಸುಖ ಕೊಡುವಂತಹದ್ದು. ಎಷ್ಟು ಸುಖ ಕೊಡುವಂತಹದ್ದು? ಜನ್ಮದಿಂದ ಸುಖ, ಶರೀರದಿಂದ ಸುಖ, ಸಂಬಂಧಗಳಿಂದ ಸುಖ, ಪ್ರಕೃತಿಯಿಂದ ಸುಖ, ಶರೀರ ಬಿಡುವಾಗಲೂ ಸುಖ ಅಲ್ವಾ. ಸುಖ ಬಿಟ್ಟರೆ ಬೇರೆ ಮಾತೇ ಇಲ್ಲ ಅಲ್ಲಿ. ತುಮ್ ಬಚ್ಚೋं को अपने सत्य धर्म का पहचान मिली है. ಈಗ ನೀವು ಮಕ್ಕಳಿಗೆ ತಮ್ಮ ಸತ್ಯ ಧರ್ಮದ್ದು ಪರಿಚಯ ಸಿಕ್ಕಿದೆ. ಯಾವುದು ನಮ್ಮ ಸತ್ಯ ಧರ್ಮ? ಆದಿ ಸನಾತನ ದೇವಿ ದೇವತಾ ಧರ್ಮ. ಅವರು ಹಿಂದೂ ಧರ್ಮ, ಸನಾತನ ಹಿಂದೂ ಧರ್ಮ ಹೇಳ್ಬಿಟ್ರು. ತುಮ್ ಜಾನ್ತೆ ಹೋ ಹಮ್ಕೋ ಭಗವಾನ್ ಪಢಾತೆ ಹೇ. ನಿಮಗೆ ಗೊತ್ತಿದೆ, ನಮಗೆ ಭಗವಂತ ಓದಿಸ್ತಾರೆ. ತುಮ್ ಕಿತನಾ ಖುಷಿ ಹೋತಿ ಹೋ. ನೀವು ಎಷ್ಟು ಖುಷಿ ಪಡ್ತೀರಾ? ಬಾಪ್ कहते हैं तुम बच्चों की खुशी का बार बार नहीं होना चाहिए. ತಂದೆನೂ ಏನು ಹೇಳ್ತಾರೆ? ನೀವು ಮಕ್ಕಳಿಗೆ ಖುಷಿಯ ಎಲ್ಲೇನೇ ಇರಬಾರ್ದು. ಆ ಥರ ಖುಷಿ ನಿಮ್ಮಲ್ಲಿ ಇರಬೇಕು. ಕ್ಯೋಂಕಿ ಯಾಕೆ? ತುಮೇ ಪಢಾನೆ ವಾಲ ಸ್ವಯಂ ಭಗವಾನ್ ಹೈ. ನಿಮಗೆ ಓದಿಸುವಂಥವರು, ಶಿಕ್ಷಣ ಕೊಡುವಂಥವರು, ಲಾಯಕ್ ಮಾಡುವಂಥವರು, ಯೋಗ್ಯರನ್ನಾಗಿ ಮಾಡುವಂಥವರು ಯಾರಾಗಿದ್ದಾರೆ? ಸ್ವಯಂ ಭಗವಂತ. ಭಗವಾನ್ ತೋ ನಿರಾಕಾರ ಶಿವ ಹೈ, ನಾಕಿ ಶ್ರೀ ಕೃಷ್ಣ ಹೈ. ಭಗವಂತ ಯಾರು? ನಿರಾಕಾರ ಶಿವ, ಶ್ರೀಕೃಷ್ಣ ಅಲ್ಲ.
ಭಗವಂತನಿಗಾಗಿ ಏನು ಹೇಳ್ತಾರೆ? ಅಜನ್ಮ, ಅಭೋಕ್ತ, ಅಕಾಯ, ಜನನ ಮರಣ ರಹಿತ, ಅಜೋನಿ ಅಲ್ವಾ? ಬಾಬಾ ಹೇಳ್ತಾರೆ ಭಗವಂತ ನಿರಾಕಾರ ಶಿವ ಆಗಿದ್ದಾರೆ, ಶ್ರೀಕೃಷ್ಣ ಅಲ್ಲ. बाप बेट समझाते हैं सर्व का सद्गति दाता एक है. ತಂದೆ ಕುಳಿತು ತಿಳಿಸ್ತಾರೆ ಸರ್ವರ ಸದ್ಗತಿ ದಾತ ಒಬ್ಬರಾಗಿದ್ದಾರೆ. ಸದ್ಗತಿ ಸತ್ಯುಗಕ್ಕೂ ಕಹ ಜಾತಾ ಹೇ, ದುರ್ಗತಿ ಸದ್ಗತಿ ಸತ್ಯುಗಕ್ಕೆ ಹೇಳಲಾಗುತ್ತೆ, ದುರ್ಗತಿ ಕಲಿಯುಗಕ್ಕೂ ಕಹ ಜಾತಾ ಹೇ. ನई दुनिया को नई, पुरानी दुनिया को पुरानी कहेंगे. ಹೊಸ ಪ್ರಪಂಚಕ್ಕೆ ಹೊಸ ಪ್ರಪಂಚ, ಹೊಸ ಮನೆ ಅಂದರೆ ಹೊಸ ಮನೆ ಅಂತಾರೆ. ಹಳೆ ಪ್ರಪಂಚಕ್ಕೆ ಹಳೆಯ ಪ್ರಪಂಚ, ಹಳೆ ಮನೆ ಅಂದರೆ ಹಳೆ ಮನೆ ಅಂತಾರೆ. ಹಳೆ ಮನೇನ ಹೋಗ್ಬಿಟ್ಟು ಹೊಸ ಮನೆ ಅಂತಾರ, ಹೊಸ ಮನೇನ ಹೋಗ್ಬಿಟ್ಟು ಹಳೆ ಮನೆ ಅಂತಾರ. मनुष्य समझते हैं अभी दुनिया को पुराना होने में 40,000 ವರ್ಷ चाहिए. ಮನುಷ್ಯರು ಏನು ತಿಳ್ಕೊಳ್ತಾರೆ, ಈಗ ಪ್ರಪಂಚ ಹಳೇದಾಗಲಿಕ್ಕೆ ಇನ್ನೂ 40,000 ವರ್ಷ ಬೇಕಾಗಿದೆ. ಕಿತನಾ ಮೂಂಜ್ ಪಡೆ ಹೇ, ಎಲ್ಲ ಮಾತುಗಳಲ್ಲಿ ಎಷ್ಟು ಗೊಂದಲದಲ್ಲಿ ಬಿದ್ದಿದ್ದಾರೆ. ಸಿವಾಯ್ ಬಾಪ್ ಕೆ ಇನ್ ಬಾತೋಂ ಕೋ ಕೋಯಿ ಸಮಜಾ ನಾ ಸಕೆ. ತಂದೆ ವಿನಃ ಈ ಮಾತುಗಳು ಬೇರೆ ಯಾರು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಕಹತೆ ಹೇ ಮೈ ತುಮ್ ಬಚ್ಚೋಂ ಕೋ ರಾಜಭಾಗ್ಯ ದೇ, ಬಾಕಿ ಸಬ್ಕೋ ಘರ್ ಲೇ ಜಾತಾ ಹೂಂ. ಬಾಬಾ ಹೇಳ್ತಾರೆ, ನಾನು ನೀವು ಮಕ್ಕಳಿಗೆ ರಾಜಭಾಗ್ಯವನ್ನು ಕೊಟ್ಟು ಮಿಕ್ಕವ್ರನ್ನೆಲ್ಲ ಮನೆಗೆ ಕರ್ಕೊಂಡು ಹೋಗ್ತೀನಿ. ಜೋ ಮೇರಿ ಮತ್ ಪರ್ ಚಲ್ತೆ ಹೇ वो ದೇವತಾ ಬನ್ ಜಾತೆ ಹೇ. ಯಾರು ನನ್ನ ಮತದಂತೆ ನಡೀತಾರೆ ಅವರು ದೇವತೆ ಆಗ್ತಾರೆ. ಇನ್ ಬಾತೋಂ ಕೋ ತುಮ್ ಬಚ್ಚೆ ಹಿ ಜಾನ್ತೆ ಹೋ, ನಯಾ ಕೋಯಿ ಸಮझेगा. ಬಾಬಾ ಕೇಳ್ತಾರೆ, ಈ ಮಾತುಗಳು ನೀವು ಮಕ್ಕಳಿಗೇನೆ ಗೊತ್ತಿದೆ, ಹೊಸಬ್ರೇನಾದರೂ ತಿಳ್ಕೊಳ್ತಾರ? ಇಲ್ಲಿ ಬಂದು ಸೀದಾ ಹೊಸಬ್ರು ಕೂತ್ಕೊಂಡ್ರು ಅವ್ರೇನಾದರೂ ತಿಳ್ಕೊಳ್ತಾರ? ತುಮ್ ಮಾಲಿಯೋಂ ಕಾ ಕರ್ತವ್ಯ ಹೇ. ಬಾಬಾ ಹೇಳ್ತಾರೆ, ನೀವು ಮಾಲಿಯರು, ಮಾಲಿಯರ ಕರ್ತವ್ಯ ಆಗಿದೆ ಬಗೀಚಾ ಲಗಾಕರ್ ತಯಾರ್ ಕರ್ನ. ಮಾಲಿ ಏನು ಮಾಡ್ತಾನೆ, ಒಂದು ತೋಟ ತಯಾರು ಮಾಡ್ತಾನೆ, ಗಿಡ ಮರಗಳ ತೋಟವನ್ನು ತಯಾರು ಮಾಡ್ತಾನೆ. ಭಗವಾನ್ ತೋ ಡೈರೆಕ್ಷನ್ ದೇತೆ ಹೇ. ಭಗವಾನ್ ತೋಟದ ಯಜಮಾನ ಡೈರೆಕ್ಷನ್ ಕೊಡ್ತಾರೆ. ತೋಟ ಮಾಡೋದು ಯಾರು? ಮಾಲಿ. ಐಸೆ ನಹಿ ಬಾಬಾ ಕೋಯಿ ನಯೆ ಸೆ ಮಿಲ್ಕರ್ ಜ್ಞಾನ ದೇಗ. ಈ ರೀತಿ ಅಲ್ಲ, ಬಾಬಾ ಹೊಸಬರೊಂದಿಗೆ ಮಿಲನ ಮಾಡಿ ಜ್ಞಾನ ಕೊಡ್ತಾರೆ. ಏಕ್ ಕಾಮ್ ಮಾಲಿಯೋಂ ಕಾ ಹೇ. ಶ್ರೀ ಬಾಬಾ ತೋಟದ ಯಜಮಾನ, ಅವರು ಹೊಸಬರಿಗೆ ಜ್ಞಾನ ಕೊಡೋದು ಆ ಮಾತಿಲ್ಲ. ಇದು ನಾವು ಮಕ್ಕಳದು ಕೆಲಸ, ಮಾಲಿಯರದು ಕೆಲಸ. समझो बाबा कलकत्ते में जाए तो बच्चे समझेंगे हम अपने ऑफिसर को फलाने मित्र को बाबा के पास ले जाए. ತಿಳ್ಕೊಳ್ಳಿ, ಬಾಬಾ ಕಲ್ಕತ್ತಾಗೆ ಹೋದರು. ಆವಾಗ ಅಲ್ಲಿ ನಮ್ಮ ಮಕ್ಕಳು ಏನು ತಿಳ್ಕೊಳ್ತಾರೆ, ಬಾಬಾ ಬಂದಿದ್ದಾರೆ, ನಾವು ನಮ್ಮ ಆಫೀಸರ್ನ, ಇಂಥ ದೊಡ್ಡ ದೊಡ್ಡ ಮನುಷ್ಯರನ್ನ, ಮಿತ್ರ ಸಂಬಂಧಿಗಳನ್ನ ಎಲ್ಲರನ್ನ ಬಾಬಾ ಬಳಿಗೆ ಕರ್ಕೊಂಡು ಹೋಗೋಣ. बाबा कहेंगे वो तो समझेंगे कुछ भी नहीं. ಬಾಬಾ ಹೇಳ್ತಾರೆ, ನಾನು ಕೂತ್ಕೊಂಡು ಅವ್ರ ಮುಂದೆ ಜ್ಞಾನ ಹೇಳಿದ್ರೆ ಇಲ್ಲ ಏನಾದರೂ ಕ್ಲಾಸ್ ಮಾಡಿದ್ರೆ ಅವ್ರೇನಾದರೂ ತಿಳ್ಕೊಳ್ತಾರ? ಏನು ತಿಳ್ಕೊಳ್ಳೋದಿಲ್ಲ. ಐಸೆ ಬುದ್ಧು ಕೋ ಸಾಮ್ನೆ ಲಾಕರ್ ಬಿಠಾಯೆಂಗೆ, ಇಸ್ಲಿಯೇ ಬಾಬಾ ಕಹತೆ ಹೇ. ಈ ಥರ ಏನು ಗೊತ್ತಿಲ್ಲದಿರೋ ಬುದ್ಧುಗಳನ್ನು ಮುಂದೆ ಕರ್ಕೊಂಬಂದು ಕೂರಿಸ್ತಾರೆ. ಅದರಿಂದ ಬಾಬಾ ಹೇಳ್ತಾರೆ, ನಯೇ ಕೋ ಕವಿ ಬಾಬಾ ಕೆ ಸಾಮ್ನೆ ಲೇಕರ್ ನಾ ಆವು. ಹೊಸಬರನ್ನು ಎಂದು ಬಾಬಾನ ಮುಂದೆ ಕರ್ಕೊಂಬಂದು ಕೂರಿಸ್ಬೇಡಿ. ಇಲ್ಲೂ ಏನು, ಬಾಬಾನ ಮಿಲನಕ್ಕೆ 1 ವರ್ಷ ತಯಾರಿ ಮಾಡಿ ಕರ್ಕೊಂಡು ಹೋಗ್ತೀವಲ್ವ. ಏ ತೋ ತುಮ್ ಮಾಲಿಯೋಂ ಕಾ ಕಾಮ್ ಹೇ.
ನಾಕಿ ಭಾಗವಾನ್ ಕಾ. ಬಾಬಾ ಹೇಳ್ತಾರೆ, ಇದು ನೀವು ಮಾಲಿಯರ ಕೆಲಸ ಆಗಿದೆ, ತೋಟದ ಯಜಮಾನ ಬಾಬನ ಕೆಲಸ ಅಲ್ಲ. ತಯಾರು ಮಾಡಿ ಬಾಬನ ಮುಂದೆ ಬಾಬನ ಮಿಲನದಲ್ಲಿ ಕೂರಿಸ್ಬೇಕು. ಮಾಲಿ ಕಾ ಕಾಮ್ ಹೈ ಬಗೀಚೆ ಕೋ ಲಗಾನ. ಮಾಲಿ ಕೆಲಸ ಏನಾಗಿದೆ, ಒಂದು ತೋಟವನ್ನು ಮಾಡುವಂತಹದ್ದು. ಹೂವನ್ನಾಗಿ ಮಾಡಬೇಕು, ಪವಿತ್ರರನ್ನಾಗಿ ಮಾಡಬೇಕು. ಬಾಬಾ ಹೇಳ್ತಾರೆ, ಮಾಲಿಗಳ ಕೆಲಸ ಆಗಿದೆ ತೋಟವನ್ನು ಮಾಡುವಂತಹದ್ದು. ಬಾಪ್ ತೋ ಡೈರೆಕ್ಷನ್ ದೇತೆ ಹೈ, ಐಸೆ ಐಸೆ ಕರೋ, ಇಸ್ಲಿಯೇ ಬಾಬಾ ಕವಿ ನಯೇ ಸೆ ಮಿಲ್ತಾ ನಹಿ ಹೈ. ಬಾಬಾ ಡೈರೆಕ್ಷನ್ ಕೊಡ್ತಾರೆ, ಈ ರೀತಿ ಮಾಡಿ. ಆದ್ದರಿಂದ ಬಾಬಾ ಎಂದು ಹೊಸಬರೊಂದಿಗೆ ಮಿಲನ ಮಾಡೋದಿಲ್ಲ. परंतु कहाँ मेहमान होकर घर में आते हैं तो कहते हैं दर्शन करे. ಆದರೆ ಅತಿಥಿಯಾಗಿ ಯಾರಾದರೂ ಮನೆಗೆ ಬಂದರು ಅಂದಾಗ ಏನು ಹೇಳ್ತಾರೆ, ನಿಮ್ಮ ಗುರುಗಳದ್ದು ಸ್ವಲ್ಪ ದರ್ಶನ ಮಾಡಿಸಿ, ನಮಗೆ ನಿಮ್ಮ ಬಾಬಂದು ಸ್ವಲ್ಪ ದರ್ಶನ ಮಾಡಿಸಿ ಅಂತ ಕೇಳ್ತಾರೆ. आप हमको क्यों नहीं मिलने देते हो. ನೀವೇ ಮಾತಾಡ್ತೀರಾ, ನೀವೇ ಮಿಲನ ಮಾಡ್ತೀರಾ, ನೀವೇ ಎಲ್ಲ ಹೇಳ್ತೀರಾ, ಯಾಕೆ ನಿಮ್ಮ ಗುರುಗಳ ದರ್ಶನ ನಮಗೆ ಮಾಡಿಸೋದಿಲ್ಲ, ಅವರನ್ನು ಮಿಲನ ಮಾಡಿಸೋದಿಲ್ಲ ಅಂತನೂ ಕೆಲವರು ಕೇಳ್ತಾರೆ. ಶಂಕರಾಚಾರ್ಯ ಆದಿ ಪಾಸ್ ಕಿತನೆ ಜಾತೆ ಹೇ. ಶಂಕರಾಚಾರ್ಯರ ಬಳಿ ಎಷ್ಟು ಜನ ಸೀದಾ ಹೋಗ್ತಾರಲ್ವ, ಹೊಸಬ್ರು ಹಳಬ್ರು, ಕೋರ್ಸ್ ತಗೊಂಡಿರೋರು, ಜ್ಞಾನ ಪಡೆದಿರೋರು, ಅವ್ರು ಮಾತ್ರ ಬರಬೇಕು, ಆ ಮಾತೆಲ್ಲ ಅಲ್ಲಿಲ್ಲ ಅಲ್ವಾ. ಆಜ್ಕಲ್ ಶಂಕರಾಚಾರ್ಯ ಕಾ ಬಡಾ ಮರ್ತಬಾ ಹೈ. ಈ ಸಮಯದಲ್ಲಿ ಅವ್ರದ್ದು ಎಷ್ಟು ದೊಡ್ಡ ಪದವಿ ಇದೆ, ಅಂಥವ್ರ ಹತ್ರ ಎಲ್ಲರನ್ನೂ ಕರ್ಕೊಂಡೋಗಿ ಮಿಲನ ಮಾಡಿಸ್ತಾರಲ್ವ. ಇಲ್ಲಿ ಮಾತ್ರ ಯಾಕೆ ನಿಮ್ಮ ಗುರುಗಳ ದರ್ಶನ ಮಾಡಿಸಿ ಅಂದರೆ ಮಾಡಿಸಲ್ಲ ಅಂತೀರ ಅಂತ ಹೇಳ್ತಾರೆ ಕೆಲವರು. ಪढ़े लिखे है फिर भी जन्म तो विकार से ही लेते हैं ना. ಬಾಬಾ ಹೇಳ್ತಾರೆ, ಓದು ಬರಹ ಇದೆ, ಆದರೂ ಸಹ ಜನ್ಮ ಅಂತೂ ವಿಕಾರದಿಂದ ಪಡೆದಿದ್ದಾರೆ ಅಲ್ವಾ. ಟ್ರಸ್ಟಿ ಲೋಗ್ ಗದ್ದಿ ಪರ್ ಕೋಯಿ ಕೋವಿ ಬಿಠಾ ದೇತೆ ಹೇ. ಟ್ರಸ್ಟಿಗಳು ಏನು ಮಾಡ್ತಾರೆ, ಯಾರನ್ನು ಬೇಕಾದರೂ ಗದ್ದಿ ಮೇಲೆ ಕೂರಿಸ್ಬಿಡ್ತಾರೆ. ಸಬ್ಕಿ ಮತ್ ಅಪ್ನಿ ಅಪ್ನಿ ಹೈ. ಎಲ್ಲರಿಗೂ ತಮ್ಮದೇ ಆದ ಮತ ಇದೆ. ಇಲ್ಲಿ ಮಿಲನಕ್ಕೆ ಎಷ್ಟು ತಯಾರಿ, ಗದ್ದೆ ಮೇಲೆ ಕೂರಿಸೋದಕ್ಕೆ ಎಷ್ಟು ವರ್ಷಗಳೆಲ್ಲ ಸೇವೆಯೆಲ್ಲ ಮಾಡಿ ಎಲ್ಲದರಲ್ಲೂ ಪಾಸ್ ಆಗಿ ನಂತರ ಗದ್ದೆ ಮೇಲೆ ಕೂರಿಸೋಂಥ ಮಾತಿದೆ ಅಲ್ವಾ. बाप खुद आकर बच्चों को अपना परिचय देते हैं कि मैं कल्प कल्प इस पुराने तन में आता हूँ. ತಂದೆ ಖುದ್ದು ಬಂದು ಮಕ್ಕಳಿಗೆ ತಮ್ಮ ಪರಿಚಯ ಕೊಡ್ತಾರೆ, ನಾನು ಕಲ್ಪ ಈ ಹಳೆ ತನುವಿನಲ್ಲಿ ಬರ್ತೀನಿ. ये भी अपने जन्मों को नहीं जानते. ಇವರು ಸಹ ಬ್ರಹ್ಮ ಬಾಬಾ ತಮ್ಮ ಜನ್ಮಗಳ ಬಗ್ಗೆ ತಿಳ್ಕೊಂಡಿರಲಿಲ್ಲ, ಗೊತ್ತಿರಲಿಲ್ಲ. ಶಾಸ್ತ್ರೋं में तो कल्प की आयु ही लाखों वर्ष लगा दिए. ಶಾಸ್ತ್ರಗಳಲ್ಲಂತೂ ಕಲ್ಪದ ಆಯುಸ್ಸು ಏನು ಬರೆದಿಟ್ಟಿದ್ದಾರೆ, ಲಕ್ಷಾಂತರ ವರ್ಷ ಬರೆದಿಟ್ಟಿದ್ದಾರೆ. ಒಂದು ಯುಗಕ್ಕೇನೆ ಲಕ್ಷಾಂತರ ವರ್ಷ ಬರೆದಿಟ್ಟಿದ್ದಾರೆ. ಮನುಷ್ಯ ತೋ ಇತನೆ ಜನ್ಮ ಲೇ ನಹಿ ಸಕ್ತೆ. ಮನುಷ್ಯರು 84 ಲಕ್ಷ ಜನ್ಮ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ, ಫಿರ್ ಜಾನ್ವರ್ ಆದಿ ಕಿ ಭಿ ಯೋನಿಯಾ ಮಿಲಾಕರ್ 84 लाख ಬನಾ ದಿ ಹೈ. 84 ಲಕ್ಷ ಅಂದರೆ ಪಶು ಪಕ್ಷಿ ಪ್ರಾಣಿ ಎಲ್ಲ ಆಗಬೇಕು. ಆದರೆ ಲಾ ಏನಿದೆ, ಮನುಷ್ಯ ಆತ್ಮ ಮನುಷ್ಯ ಜನ್ಮನೇ ಪಡಿಬೇಕು. ಮನುಷ್ಯ ತೋ ಜೋ ಸುನ್ತೆ ಹೇ ಸಬ್ ಸತ್ ಕರ್ತೆ रहते हैं. ಮನುಷ್ಯರು ಏನೆಲ್ಲ ಕೇಳ್ತಾರೆ, ಏನು ಎಲ್ಲದಕ್ಕೂ ಸತ್ಯ ಅಂತ ತಲೆ ಆಡಿಸ್ತಾ ಇರ್ತಾರೆ. ಸತ್ವಚನ್ ಮಹಾರಾಜ್. शास्त्रों में है, शास्त्रों में तो सब है ಭಕ್ತಿ ಮಾರ್ಗ ಕಿ ಬಾತೆ. ಶಾಸ್ತ್ರಗಳಲ್ಲಂತೂ ಏನೆಲ್ಲ ಇದೆ ಅದೆಲ್ಲ ಭಕ್ತಿ ಮಾರ್ಗದ ಮಾತುಗಳಾಗಿದೆ.
कलकत्ते में देवियों की बहुत शोभवान सुंदर मूर्तियाँ बनाते हैं, सजाते हैं. ಕಲ್ಕತ್ತಾದಲ್ಲಿ ದೇವಿಗಳದ್ದು ಬಹಳ ಸುಂದರ ಮೂರ್ತಿಗಳು, ಬಹಳ ಶೋಭೆ ಇರುವ ಸುಂದರ ಮೂರ್ತಿಗಳನ್ನು ಏನು ಮಾಡ್ತಾರೆ, ಶೃಂಗಾರ ಮಾಡಿ ಮೂರ್ತಿಗಳನ್ನು ಮಾಡ್ತಾರೆ. फिर उनको डुबो देते हैं, ಪೂಜೆನೂ ಮಾಡ್ತಾರೆ, ನಂತರ ಏನು ಮಾಡ್ತಾರೆ, ಮುಳುಗಿಸ್ಬಿಡ್ತಾರೆ, ನೀರಲ್ಲಿ ತಗೊಂಡೋಗಿ ಮುಳುಗಿಸ್ಬಿಡ್ತಾರೆ. ये भी ಇದಕ್ಕೂ ಏನು ಹೇಳಲಾಗುತ್ತೆ, गुड़ियों की पूजा करने वाले, ಬೊಂಬೆಗಳ ಪೂಜೆ ಮಾಡುವಂತಹ ಬೇಬೀಸ್ ಹಿ ಟೇರೆ, ಬೇಬಿಗಳು, ಬೊಂಬೆಯ ಆಟ, ಬೊಂಬೆ ಪೂಜೆ ಮಾಡುವ ಬೇಬಿಗಳು ಆದರು. ಬಿಲ್ಕುಲ್ ಇನ್ನೋಸೆಂಟ್, ಬೇಬಿ ಅಂದರೆ ಏನು, ಪೂರ್ಣವಾಗಿ ಮುಗ್ಧರು ಅಲ್ವಾ, ಮಕ್ಕಳು ಅಂದರೆ ಮುಗ್ಧರು, ಅವ್ರಿಗೇನು ಗೊತ್ತಿಲ್ಲ. ಆ ರೀತಿ ಇಲ್ಲೂ ಸಹ ಮುಗ್ಧರಾಗಿ ಎಲ್ಲ ಮಾಡ್ತಾರೆ, ಬೇಬಿಗಳಾಗಿ ಭಕ್ತಿ ಮಾರ್ಗದಲ್ಲಿ ಎಲ್ಲ ಮಾಡ್ತಾರೆ. ತುಮ್ ಜಾನ್ತೆ ಹೋ ಯೇ ಹೇ ನರಕ್, ಸ್ವರ್ಗ ಮೇ ತೋ ಅತಾಹ ಸುಖತೆ, ನಿಮಗೆ ಗೊತ್ತಿದೆ ಇದಾಗಿದೆ ನರಕ, ಸ್ವರ್ಗದಲ್ಲಂತೂ ಲೆಕ್ಕವಿಲ್ಲದಷ್ಟು ಸುಖ ಇರುತ್ತೆ. ಅಭಿ ಭಿ ಕೋಯಿ ಮರ್ತಾ ಹೈ ತೋ ಕಹತೆ ಹೇ, ಈಗಲೂ ಯಾರಾದರೂ ಸತ್ತರೆ ಏನು ಹೇಳ್ತಾರೆ, ಫಲಾನಾ ಸ್ವರ್ಗ ಪದಾರ ತೋ ಜರೂರ್ ಕೋಯಿ ಸಮಯ ಸ್ವರ್ಗತಾ ಅಬ್ ನಹಿ ಹೈ, ಇಂಥವರು ಸ್ವರ್ಗಕ್ಕೆ ಹೋದರು ಅಂತ ಹೇಳ್ತಾರೆ. ಅಂದಾಗ ಒಮ್ಮೆ ಸ್ವರ್ಗ ಇತ್ತು, ಈಗ ಇಲ್ಲ. ನರಕ್ಕೆ ಬಾದ್ ಫಿರ್ ಜರೂರ್ ಸ್ವರ್ಗ ಆಯೇಗ, ನರಕದ ನಂತರ ಚಕ್ರದಲ್ಲಿ ಏನು ತಪ್ಪದೆ ಪುನಃ ಸ್ವರ್ಗ ಬರುತ್ತೆ. ಇನ್ ಬಾತೋಂ ಕೋ ಭಿ ತುಮ್ ಜಾನ್ತೆ ಹೋ, ಈ ಎಲ್ಲ ಮಾತುಗಳು ನಿಮಗೆ ಗೊತ್ತಿದೆ. ಮನುಷ್ಯ ತೋ ರಿಂಚಕ್ ಭಿ ನಹಿ ಜಾನ್ತೆ, ಮನುಷ್ಯರಿಗೆ ಅಂಶ ಮಾತ್ರವೂ ಗೊತ್ತಿಲ್ಲ. ತೋ ನಯಾ ಕೋಯಿ ಬಾಬಾ ಕೆ ಸಾಮ್ನೆ ಬೈಠ್ ಕ್ಯಾ ಕರೆಂಗೆ, ಅದರಿಂದ ಹೊಸಬರನ್ನ ಬಾಬನ್ ಮುಂದೆ ಕೂರಿಸಿದ್ರೆ ಅವ್ರು ಏನು ಮಾಡ್ತಾರೆ. इसलिए ಮಾಲಿ ಚಾಹಿಯೆ ಜೋ ಪೂರಿ ಪರ್ವರಿಶ್ ಕರೆ, ಅದಕ್ಕೆ ಮಾಲಿಗಳು ಬೇಕಾಗಿದ್ದರೆ ಅವರಿಗೆ ಪಾಲನೆ ಕೊಟ್ಟು ರೆಡಿ ಮಾಡಿ ತಯಾರು ಮಾಡಿ ನಂತರ ಬಾಬನ್ ಮುಂದೆ ಕೂರಿಸ್ಬೇಕು. ಯಹಾ ತೋ ಮಾಲಿ ಬಿ ಢೇರ್ ಕೆ ಢೇರ್ ಚಾಹಿಯೆ, ಅದರಿಂದ ಆ ರೀತಿ ತಯಾರು ಮಾಡಬೇಕು ಅಂದಾಗ ಮಾಲಿಗಳು ಸಹ ಅನೇಕರು ಬೇಕಾಗಿದ್ದಾರೆ. मेडिकल कॉलेज में कोई नया जाकर बैठे तो समझेगा कुछ भी नहीं, ಮೆಡಿಕಲ್ ಕಾಲೇಜಲ್ಲಿ ಯಾರನ್ನಾದರೂ ಹೊಸಬರನ್ನು ಕರ್ಕೊಂಡೋಗಿ ಕೂರಿಸಿದ್ರೆ ಏನಾದರೂ ತಿಳ್ಕೊಳ್ತಾರಾ, ಬಾಬಾ ಏನು ಹೇಳ್ತಾರೆ, ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಅಂತ. ಏ ನಾಲೆಜ್ ಬಿ ಹೈ ನಹಿ, ಬಾಬಾ ಹೇಳ್ತಾರೆ ಈ ಜ್ಞಾನನೂ ಸಹ ಹೊಸದಾಗಿದೆ, ಇಲ್ಲೂ ಹೊಸಬರನ್ನು ಕರ್ಕೊಂಬಂದು ಕೂರಿಸಿದ್ರೆ ಅವ್ರಿಗೇನು ಗೊತ್ತಾಗುತ್ತೆ. ಬಾಪ್ ಕಹತೆ ಹೇ ಮೈ ಆಯಾ ಹೂँ ಸಬ್ಕೋ ಪಾವನ್ ಬನಾನೆ, ತಂದೆ ಹೇಳ್ತಾರೆ ನಾನು ಬಂದಿದ್ದೀನಿ ಎಲ್ಲರನ್ನೂ ಪಾವನ ಮಾಡಲಿಕ್ಕಾಗಿ. ಮುಜೆ ಯಾದ್ ಕರೋ ತೋ ಪಾವನ್ ಬನ್ ಜಾಯೆಂಗೆ, ನನ್ನನ್ನು ನೆನಪು ಮಾಡಿದಾಗ ನೀವು ಪಾವನರು ಆಗ್ತೀರಿ ಅಂತಾರೆ ಬಾಬಾ. ಇಸ್ ಸಮಯ ಸಬ್ ಹೈ, ಈ ಸಮಯದಲ್ಲಿ ಎಲ್ಲರೂ ಏನಾಗಿದ್ದಾರೆ, ತಮೋ ಪ್ರಧಾನ್ ಆತ್ಮಾಯೇ, ತಬ್ ತೋ ಕಹ ದೇತೆ ಆತ್ಮ ಸೋ ಪರಮಾತ್ಮ ಸಬ್ ಮೇ ಪರಮಾತ್ಮ ಹೈ. ತಮೋ ಪ್ರಧಾನ ಬುದ್ಧಿ, ನಾನು ಏನು ಹೇಳ್ತಾ ಇದ್ದೀನಿ ಅರ್ಥನೇ ಇಲ್ದಿರ ಹೇಳ್ತಾರೆ. ಏನು ಹೇಳ್ತಾರೆ, ಆತ್ಮನಿಂದ ಆತ್ಮ ಹೋಗಿ ಪರಮಾತ್ಮನಲ್ಲಿ ಲೀನ ಆಗುತ್ತೆ, ಮತ್ತು ಎಲ್ಲರಲ್ಲೂ ಪರಮಾತ್ಮ ಇದ್ದಾರೆ. तो बाप थोड़े ही बैठ ऐसे ऐसे से ऐसों से माता मारेगा, ಬಾಬಾ ಹೇಳ್ತಾರೆ ಈ ರೀತಿ ಎಲ್ಲ ಹೇಳ್ತಾರಲ್ವ, ಆತ್ಮನೇ ಪರಮಾತ್ಮ ಎಲ್ಲರಲ್ಲೂ ಪರಮಾತ್ಮ ಇದ್ದಾರೆ ಅಂತ, ಅಂಥವ್ರಿಗೆ ತಂದೆ ಕುಳಿತು ಏನು ಮಾಡ್ತಾರೆ, ತಲೆ ಚಚ್ಕೋತಾರ ಅಂತಾರೆ ಬಾಬಾ.
ये तो तुम मालियों का काम है. ಕಾಂಟೋಂಕು ಫೂಲ್ ಬನಾನಾ, ಇದೆಲ್ಲ ನೀವು ಮಾಲಿಗಳ ಕೆಲಸ. ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡೋದು, ಅವ್ರನ್ನೆಲ್ಲ ತಯಾರು ಮಾಡಿ ನಂತರ ಬಾಬನ ಮಿಲನಕ್ಕೆ ಕೂರಿಸುವಂತಹದ್ದು. ಸಾಕಾರದಲ್ಲೂ ಹಾಗೆ ಅಲ್ವಾ, ಸೀದಾ ಕರ್ಕೊಂಡು ಹೋಗ್ತಾ ಇದ್ದೀರಾ, ಅಲ್ಲಿ ಬರೋರ್ನೇ ಮಿಲನ ಮಾಡಿಸ್ತಾ ಇರಲಿಲ್ಲ ಅಲ್ವಾ. ಅದಕ್ಕೆ ಕೇಳ್ತಾ ಇದ್ರು ಅವರು, ನಿಮ್ಮ ಗುರುಗಳಿಗೆ ದರ್ಶನ ಮಾಡಿಸಿ, ನಿಮ್ಮ ಬಾಬನ ದರ್ಶನ ಮಾಡಿಸಿ ಅಂತ. तुम जानते हो भक्ति है रात, ज्ञान है दिन, गाया भी जाता है ಬ್ರಹ್ಮ का दिन, ಬ್ರಹ್ಮ की रात. ಬಾಬಾ ಹೇಳ್ತಾರೆ, ಭಕ್ತಿ ಆಗಿದೆ ರಾತ್ರಿ. ರಾತ್ರಿ ಅಂದರೆ ಕತ್ತಲು, ಭಕ್ತಿಯಲ್ಲಿ ಜ್ಞಾನದ ಪ್ರಕಾಶ ಇಲ್ಲ, ಜ್ಞಾನ ಆಗಿದೆ ದಿನ. ಗಾಯ ಬಿ ಜಾತಾ ಹೈ ಬ್ರಹ್ಮ ಕಾ ದಿನ್, ಬ್ರಹ್ಮ ಕಿ ರಾತ್. ಗಾಯನನೂ ಇದೆ, ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ. ಪ್ರಜಾಪಿತ ಬ್ರಹ್ಮ ಕೆ ತೋ ಜರೂರ್ ಬಚ್ಚೆ ಬಿ ಹೋಂಗೆನಾ. ಪ್ರಜಾಪಿತ ಅಂದಾಗ ಮಕ್ಕಳು ಸಹ ಇರ್ತಾರೆ ಅಲ್ವಾ, ಕೇವಲ ಅವರೊಬ್ಬರೇ ಇರ್ತಾರ. कोई कोई इतना भी अकल नहीं जो पूछे कि इतने ब्रह्म कुमार कुमारियाँ, इनका ಬ್ರಹ್ಮ कौन है. ಕೆಲವರಿಗಂತೂ ಇಷ್ಟೂ ತಿಳುವಳಿಕೆ ಬುದ್ಧಿ ಇಲ್ಲ ಈ ಪ್ರಶ್ನೆ ಕೇಳುವಂತಹದ್ದು. ಏನು, ಇಷ್ಟೊಂದು ಜನ ಬ್ರಹ್ಮ ಕುಮಾರ ಕುಮಾರಿಯರು ಇದ್ದಾರೆ, ಇವರ ಬ್ರಹ್ಮ ಯಾರಾಗಿದ್ದಾರೆ, ಕುಮಾರ ಕುಮಾರಿಯರಿದ್ದಾರೆ ಅಂದರೆ ಇವರ ಬ್ರಹ್ಮ ಯಾರಾಗಿದ್ದಾರೆ. अरे प्रजापिता ब्रह्मा तो मशहूर है, उन द्वारा ही ब्राह्मण धर्म स्थापन होता है. ಪ್ರಜಾಪಿತ ಬ್ರಹ್ಮ ಅಂತೂ ಪ್ರಸಿದ್ಧರಾಗಿದ್ದಾರೆ, ಅವರ ಮೂಲಕನೇ ಬ್ರಾಹ್ಮಣ ಧರ್ಮ ಸ್ಥಾಪನೆ ಆಗುತ್ತೆ. कहते भी है ब्रह्मा देवताय नमः, बाप तुम बच्चों को ब्राह्मण बनाए फिर देवता बनाते हैं. ಏನು ಹೇಳ್ತಾರೆ, ಬ್ರಹ್ಮ ದೇವತಾಯ ನಮಃ, ತಂದೆ ನೀವು ಮಕ್ಕಳನ್ನು ಬ್ರಾಹ್ಮಣರನ್ನಾಗಿ ಮಾಡಿ ನಂತರ ದೇವತೆಗಳನ್ನಾಗಿ ಮಾಡ್ತಾರೆ. ಅದಕ್ಕೆ ಅಲ್ಲೇನು ಹೇಳ್ಬಿಟ್ರು, ಬ್ರಾಹ್ಮಣ ದೇವಿ ದೇವತಾಯ ನಮಃ ಅಂತ ಅವ್ರ ಕಾಲಿಗೆ ಬೀಳ್ತಾರೆ. जो नई नई पॉइंट्स निकलती है उनको अपने पास नोट करने का शौक बच्चों में रहना चाहिए. ಯಾವುದು ಹೊಸ ಪಾಯಿಂಟ್ಸು ಬಾಬಾ ತಿಳಿಸ್ತಾರೆ, ಅದನ್ನು ತಮ್ಮ ಬಳಿ ನೋಟ್ ಮಾಡಿಕೊಳ್ಳುವಂತಹ ಆಸಕ್ತಿ ಮಕ್ಕಳಲ್ಲಿ ಇರಬೇಕಾಗಿದೆ. जो बच्चे अच्छी रीति समझते हैं उन्हें नोट्स लेने का बहुत शौक रहता है. ಯಾವ ಮಕ್ಕಳು ಚೆನ್ನಾಗಿ ತಿಳ್ಕೊಳ್ತಾರೆ ಅವ್ರಿಗೇನೆ ನೋಟ್ಸ್ ತಗೊಳ್ಳುವಂತಹ ಒಂದು ಬರೆಯುವಂತಹ ಆಸಕ್ತಿ ಬಹಳ ಇರುತ್ತೆ. ಇವತ್ತು ಯಾವ್ದು ಹೇಳಿದ್ರು ಹೊಸ ಪಾಯಿಂಟು, ಕೋಟಾ ಫಾರ್ಮ್ಸ್ ಹೇಳಿದ್ರಲ್ವ, ಮತ್ತು ನದಿಗಳದ್ದು ಸಂಗಮ, ಸಾಗರ ನದಿ ಸಂಗಮ, ಗೋಮುಖದ್ದು ಹೇಳಿದ್ರು. ದಿನ ಹೇಳೋದಲ್ಲ, ಇವತ್ತು ಹೊಸದಾಗಿ ಹೇಳುವಂತಹದ್ದು. नोट्स लेना अच्छा है क्योंकि इतनी सब पॉइंट्स याद रहना मुश्किल है. ನೋಟ್ಸು ತಗೊಳ್ಳೋದು ಬರೆಯೋದು ಒಳ್ಳೆ ಮಾತಿದೆ, ಯಾಕೆ ಇಷ್ಟು ಎಲ್ಲ ಪಾಯಿಂಟ್ಸು ನೆನಪಿರೋದು ಕಷ್ಟ ಇದೆ. ನೋಟ್ಸ್ लेकर फिर कोई को समझाना चाहिए, समझाना है. ನೋಟ್ಸು ತಗೋಬೇಕು, ನಂತರ ಅದನ್ನು ಬೇರೆಯವ್ರಿಗೂ ತಿಳಿಸ್ಬೇಕು. ಬಾಬಾ ಕೆಲವು ಸಮಯ ಹೇಳ್ತಾರಲ್ವ, ಇವತ್ತೇ ಇದನ್ನು ತಿಳಿಸಿ, ಇವತ್ತೇ ಸ್ಮಶಾನಕ್ಕೆ ಹೋಗಿ, ಇವತ್ತೇ ದೇವಸ್ಥಾನಕ್ಕೆ ಹೋಗಿ ಮಾಡಿದರೆ ಅದರಲ್ಲಿ ಏನು ಐಸೆ ನಹಿ ಕಿ ಲಿಖ್ ಕರ್ ಫಿರ್ ಕಾಪಿ ಪಡಿ ರಹೆ. ಈ ರೀತಿ ಅಲ್ಲ, ನೋಟ್ಸು ಬರೆದುಬಿಟ್ಟು ಕಾಪಿನ ಒಂದು ಕಡೆ ಇಟ್ಟುಬಿಡೋದು, ಪುಸ್ತಕನ ಮತ್ತೆ ತೆಗೆದು ಸಹ ನೋಡೋದಿಲ್ಲ. नई नई पॉइंट्स मिलती रहती है तो पुरानी पॉइंट्स की कापियाँ पड़ी रहती है.
ಹೊಸ ಹೊಸ ಪಾಯಿಂಟ್ಸು ಸಿಗ್ತಾ ಇರುತ್ತೆ ಅಂದಾಗ ಹಳೆ ಪಾಯಿಂಟ್ಸಿನ ಕಾಪಿಗಳು ಒಂದು ಕಡೆ ಇಟ್ಟಿರ್ತಾರೆ, ಅದು ತೆಗೆದೂ ಸಹ ನೋಡೋದಿಲ್ಲ. स्कूल में भी पढ़ते जाएंगे, पहले दर्जे वाली किताब पड़ी रहती है. ಸ್ಕೂಲಲ್ಲೂ ಸಹ ಓದ್ತಾ ಹೋಗ್ತಾರೆ, ಆ ಹಿಂದಿಂದು ಕ್ಲಾಸಿಂದು ಬುಕ್ಸ್ ಎಲ್ಲ ಏನು ಹಾಗೆ ಬಿದ್ದಿರುತ್ತೆ. ಜಬ್ ತುಮ್ ಸಮझाते हो तो पिछाड़ी में ये समझाओ कि ಯಾವಾಗ ನೀವು ತಿಳಿಸ್ತೀರಾ ಜ್ಞಾನ ಮುಖ್ಯವಾದದ್ದು ಕೊನೆಯಲ್ಲಿ ಮತ್ತೆ ಒತ್ತಿ ಒತ್ತಿ ತಿಳಿಸಿ ಈ ಮಾತು ಅಂತಾರೆ. ಯಾವುದು? ಮನ್ಮನಾ ಭವ್, ತಂದೆಯನ್ನು ನೆನಪು ಮಾಡುವಂತಹದ್ದು. ಬಾಪ್ ಕೋ और ಸೃಷ್ಟಿ ಚಕ್ರ ಕೋ ಯಾದ್ ಕರೋ, ತಂದೆಯನ್ನು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ. ಕೊನೆಯಲ್ಲಿ ಪುನಃ ಪುನಃ ಇದು ಹೇಳಬೇಕು, ತಂದೆಯನ್ನು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ. ಮುಖ್ಯ ಬಾತ್ ಹೈ, ಮುಖ್ಯವಾದ ಮಾತಾಗಿದೆ. ಮಾಮೇಕಂ ಯಾದ್ ಕರೋ, ಇಸ್ಕೋ ಹಿ ಮುಖ್ಯವಾದ ಮಾತಾಗಿದೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಈ ನೆನಪಿನಿಂದಲೇ ಏನಾಗುತ್ತೆ? ಯೋಗ ಅಗ್ನಿ ಕಹಾ ಜಾತಾ ಹೈ, ಪಾಪ ಭಸ್ಮ ಆಗುತ್ತೆ, ಅದರಿಂದ ಯೋಗ ಅಗ್ನಿ ಅಂತ ಹೇಳಲಾಗುತ್ತೆ. ಭಗವಾನ್ ಹೈ, ಭಗವಂತ ಆಗಿದ್ದಾರೆ, ಜ್ಞಾನ ಕಾ ಸಾಗರ್. ಮನುಷ್ಯ ಹೈ, ಮನುಷ್ಯರಾಗಿದ್ದಾರೆ, ಮನುಷ್ಯರಾಗಿದ್ದಾರೆ ಶಾಸ್ತ್ರೋಂ ಕಾ ಸಾಗರ್. ಇದು ಹೊಸ ಪಾಯಿಂಟು, ಶಾಸ್ತ್ರಗಳ ಸಾಗರ. बाप कोई शास्त्र नहीं सुनाते हैं, वो भी शास्त्र सुनाए तो बाकी भगवान और मनुष्य में फर्क क्या रहा. ತಂದೆ ಯಾವುದೇ ಶಾಸ್ತ್ರ ತಿಳಿಸೋದಿಲ್ಲ, ಅವರೂ ಶಾಸ್ತ್ರಗಳನ್ನೇ ತಿಳಿಸಿದ್ರು ಅಂದಾಗ ಬಾಕಿ ಭಗವಂತನಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಇದೆ? बाप कहते हैं मैं इन भक्ति मार्ग के शास्त्रों का सार मैं तुमको समझाता हूँ. ತಂದೆ ತಿಳಿಸ್ತಾರೆ, ಈ ಭಕ್ತಿ ಮಾರ್ಗದ ಶಾಸ್ತ್ರಗಳ ಸಾರ ನಿಮಗೆ ನಾನು ತಿಳಿಸ್ತೀನಿ. ಸಾರ ಯಾವ ರೂಪದಲ್ಲಿ ತಿಳಿಸ್ತಾರೆ? ಹಣ್ಣು ಕೊಟ್ಟರೂ ಸಹ ಸುಲ್ಕೊಂಡು ತಿನ್ನಬೇಕು. ಏನು ಮಾಡ್ತಾರೆ? ಜ್ಯೂಸ್ ಮಾಡಿ ಅದು ಸಹ ಹೇಗೆ ಕೊಡ್ತಾರೆ? ಸ್ಪೂನ್ ಫೀಡಿಂಗು ಅಲ್ವಾ? ಬಾಬಾ ಶಾಸ್ತ್ರಗಳ ಸಾರವನ್ನು ಮಕ್ಕಳಿಗೆ ತಿಳಿಸ್ತಾರೆ. वो मुरली बजाने वाले सर्प को पकड़ते हैं तो उसके दांत निकाल देते हैं. ಈ ಪುಂಗಿ ಊದ್ತಾರಲ್ವಾ, ಅವರು ಸರ್ಪಗಳನ್ನು ಇಟ್ಕೊಳ್ತಾರೆ, ನಂತರ ಫಸ್ಟ್ ಏನು ಮಾಡ್ತಾರೆ? ಅದರ ವಿಷದ ಒಂದು ಹಲ್ಲು ಯಾವುದಿದೆ ಅದನ್ನು ತೆಗೆದು ಹಾಕ್ಬಿಡ್ತಾರೆ. ಅವಾಗ ಅದೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ, ಕಚ್ಚಕ್ಕೂ ಆಗೋದಿಲ್ಲ, ವಿಷದ ಮಾತು ಇಲ್ಲ. ಬಾಪ್ ಬಿ, ತಂದೆನೂ ಸಹ ಏನು ಮಾಡ್ತಾರೆ? ವಿಷ ಪಿಲಾನ ತುಮ್ಸೆ ಚೂಡಾ ದೇತೆ ಹೈ. ವಿಕಾರ ವಿಷದಿಂದ ನಮ್ಮನ್ನು ಬಿಡಿಸ್ತಾರೆ. ಇಸಿ ವಿಷ ಸೇ ಹಿ ಮನುಷ್ಯ ಪತಿತ್ ಬನೆ ಹೈ. ಇದೇ ವಿಕಾರಗಳ ವಿಷದಿಂದ ಮನುಷ್ಯ ಇವತ್ತು ಪತಿತ ಆಗಿರೋದು, ಅಷ್ಟು ಕೆಳಮಟ್ಟಕ್ಕೆ ತಮೋ ಪ್ರಧಾನ ಸ್ಥಿತಿಗೆ ಬಂದಿರೋದು. बाप कहते हैं इनको छोड़ो, फिर भी छोड़ते नहीं. ಹಾಡ್ತಾರೆ, ವಿಷಯ ವಿಕಾರ ಮಿಟಾವೋ ಪ್ರಭು ಜಯ ಜಗದೀಶ ಹರೇ ಅಂತ ಆರತಿ ಮಾಡೋವಾಗ ಬಾಬಾ ಇವಾಗ ಹೇಳ್ತಾರೆ, ವಿಕಾರಗಳನ್ನು ಬಿಡಿ, ವಿಷ ಬಿಡಿ ಅಂದರೆ ಏನು? ಬಿಡೋದಿಲ್ಲ. ನಿನ್ನೇನು ಹೇಳಿದ್ರಲ್ವಾ, ಜನಸಂಖ್ಯೆ ಹೇಗಾಗುತ್ತೆ? ಅದಕ್ಕೆ ಬಾಬಾ ಹೇಳಿದ್ರು, ನಿನ್ನ ತಲೆ ಮೇಲೆ ಏನಾದರೂ ಜವಾಬ್ದಾರಿ ಇದೆಯಾ ಅಂತ. ನಿಮ್ಮ ತಲೆ ಮೇಲೆ ಏನಾದರೂ ಜವಾಬ್ದಾರಿ ಇದೆಯಾ ಇದು ಅಂತ. बाप गोरा बनाते हैं फिर भी गिरकर काला मुंह कर देते हैं. ತಂದೆ ಏನು ಮಾಡ್ತಾರೆ? ಪಾವನ ಮಾಡ್ತಾರೆ, ಸುಂದರ ಮಾಡ್ತಾರೆ, ಆದರೂ ಸಹ ಕೆಲವು ಮಕ್ಕಳು ಏನು ಮಾಡ್ತಾರೆ? ಕೆಳಕ್ಕೆ ಬಿದ್ದು ಮುಖ ಕಪ್ಪು ಮಾಡ್ಕೊಂಡ್ಬಿಡ್ತಾರೆ. ಸೌಂದರ್ಯನ
ಆ ಪವಿತ್ರತೆ ಸೌಂದರ್ಯನೇ ಕಳ್ಕೊಂಡ್ಬಿಡ್ತಾರೆ. ಪವಿತ್ರತೆಯಲ್ಲಿ ಎಷ್ಟು ಸೌಂದರ್ಯ ಇದೆ. बाप आए हैं तुम बच्चों को ಜ್ಞಾನ ಚಿತಾ ಪರ್ ಬಿಟಾನೆ. ತಂದೆ ಬಂದಿದ್ದಾರೆ ನೀವು ಮಕ್ಕಳನ್ನು ಜ್ಞಾನ ಚಿತೆ ಮೇಲೆ ಕೂರಿಸ್ಲಿಕ್ಕಾಗಿ. ಜ್ಞಾನ ಚಿತಾ ಪರ್ बैठने से ಜ್ಞಾನ ಚಿತೆ ಮೇಲೆ ಕೂರುವುದರಿಂದ तुम विश्व के मालिक जगज्जीत बन जाते हो. ನೀವು ವಿಶ್ವದ ಮಾಲೀಕರು ಜಗಜ್ಜೀತರು ಆಗ್ಬಿಡ್ತೀರಿ. ಕಾಮಚಿತೆ ಮೇಲೆ ಕುಳಿತು ಕಪ್ಪಾಗ್ಬಿಟ್ರಿ. ಬಾಬಾ ಹೇಳ್ತಾರೆ ಜ್ಞಾನ ಚಿತೆಯ ಮೇಲೆ ಕೂರೋದ್ರಿಂದ ವಿಶ್ವದ ಮಾಲೀಕರು ಜಗಜ್ಜೀತರು ಆಗ್ತೀರಿ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग नमस्ते नमस्ते नमस्ते. धारणा के लिए मुख्य सार. सदा खुशी रहे कि हम सत्य धर्म की ಸ್ಥಾಪನಾ के निमित्त है. ಸದಾ ಖುಷಿ ಇರಬೇಕು. ನಾವು ಸತ್ಯ ಧರ್ಮದ ಸ್ಥಾಪನೆಗೆ ನಿಮಿತ್ತರಾಗಿದ್ದೀವಿ. ಸ್ವಯಂ ಭಗವಾನ್ ಹಮೇ ಪಢಾತೆ ಹೈ. ಸ್ವಯಂ ಭಗವಂತ ನಮಗೆ ಓದಿಸ್ತಾರೆ. ಹಮಾರಾ ದೇವಿ ದೇವತಾ ಧರ್ಮ ಬಹುತ್ ಸುಖ ದೇನೆ ವಾಲಾ ಹೈ. ನಮ್ಮ ದೇವಿ ದೇವತಾ ಧರ್ಮ ಬಹಳ ಸುಖ ಕೊಡುವಂತಹದು. ಎರಡನೇದು माली बन कांटों को फूल बनाने की सेवा करनी है. ಮಾಲಿ ಆಗಿ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು. पूरी परवरिश कर फिर बाबा के सामने लाना है. ಪೂರ್ಣ ಪಾಲನೆ ಕೊಟ್ಟು ನಂತರ ಬಾಬನ ಮುಂದೆ ಅವರನ್ನು ಕರ್ಕೊಂಡು ಹೋಗ್ಬೇಕು. ಮೆಹನತ್ ಕರ್ನಿ ಹೈ. ಬಾಬಾ ಹೇಳ್ತಾರೆ ನೀವು ಈ ಪರಿಶ್ರಮ ಪಡಬೇಕು. वरदान. पुरानी देह और दुनिया को भूलने वाले बाप दादा के दिल तख्त नशीन भव. ಹಳೆಯ ದೇಹ ಮತ್ತು ಪ್ರಪಂಚವನ್ನು ಮರೆಯುವಂತವರು ಬಾಪ್ ದಾದಾರವರ ಹೃದಯ ಸಿಂಹಾಸನಾಸೀನರು ಆಗಿ. संगम युगी श्रेष्ठ आत्माओं का स्थान है ही. ಸಂಗಮ್ ಯುಗಿ ಶ್ರೇಷ್ಠ ಆತ್ಮಗಳ ಸ್ಥಾನ ಹಾಗೆ ಇದೆ. ಬಾಪ್ ದಾದಾ ಕಾ ದಿಲ್ ತಖ್ತ್. ಬಾಪ್ ದಾದಾರವರ ಹೃದಯ ಸಿಂಹಾಸನ. ಐಸಾ ತಖ್ತ್ ಸಾರೆ ಕಲ್ಪ್ ಮೇ ನಹಿ ಮಿಲ್ ಸಕ್ತಾ. ಈ ರೀತಿಯ ಸಿಂಹಾಸನ ಇಡೀ ಕಲ್ಪದಲ್ಲಿ ಸಿಗೋದಿಲ್ಲ. विश्व के राज्य का व स्टेट के राज्य का तख्त तो मिलता रहेगा लेकिन ये तख्त नहीं मिलेगा. ವಿಶ್ವದ ರಾಜ್ಯದ್ದು ಅಥವಾ ಒಂದು ಸ್ಟೇಟಿನ ರಾಜ್ಯದ್ದು ಸಿಂಹಾಸನ ಸಿಗ್ತಾ ಇರುತ್ತೆ, ಆದರೆ ಈ ಸಿಂಹಾಸನ ಸಿಗೋದಿಲ್ಲ. ये इतना विशाल तख्त है जो चलो फिरो खाओ सोवो लेकिन सदा तख्त नशीन रह सकते हो. ಇದು ಇಷ್ಟೊಂದು ವಿಶಾಲ ಸಿಂಹಾಸನವಾಗಿದೆ. ಆ ಸಿಂಹಾಸನದಲ್ಲಿ ಒಬ್ಬರು ಒಂದು ಸಮಯದಲ್ಲಿ ಕೂರುವಂತಹದಷ್ಟೇ. ಬಾಬಾ ಹೇಳ್ತಾರೆ ಇದು ಇಷ್ಟು ವಿಶಾಲ ಸಿಂಹಾಸನ ಆಗಿದೆ, ಇದರಲ್ಲಿ ನಡೆದಾಡಿ ತಿರುಗಾಡಿ ಊಟ ಮಾಡಿ ಮಲಗಿ ಆದರೆ ಸದಾ ಸಿಂಹಾಸನಾಸೀನರು ಆಗಿರ್ಬೋದು. ಇದು ಹೊಸ ಪಾಯಿಂಟ್ ಅಲ್ವಾ. जो बच्चे सदा बाप दादा के दिल तख्त नशीन रहते हैं. ಯಾವ ಮಕ್ಕಳು ಸದಾ ಬಾಪ್ ದಾದಾರವರ ಹೃದಯ ಸಿಂಹಾಸನ ಸೀನರಾಗಿರ್ತಾರೆ, वे इस पुरानी देह और देह की दुनिया से विस्मृत रहते हैं. ಅವರು ಈ ಹಳೆಯ ದೇಹದ ಪ್ರಪಂಚದಿಂದ ಏನು ವಿಸ್ಮೃತರಾಗಿರ್ತಾರೆ.
इसे देखते हुए भी नहीं देखते. ಈ ಹಳೆಯ ದೇಹ ಪ್ರಪಂಚವನ್ನು ನೋಡ್ತಾ ಇದ್ರೂ ಸಹ ನೋಡೋದಿಲ್ಲ. स्लोगन. हद के नाम मान शान के पीछे दौड़ लगाना अर्थात ಹದ್ದಿನ ಹೆಸರು, ಮಾನ, ಗೌರವ ಅದರ ಹಿಂದೆ ಓಡುವಂತಹದ್ದು. ಅರ್ಥಾತ್ ಪರ್ಚಾಯಿಕೆ ಪೀಚೆ ಪಡ್ನ, ನೆರಳಿನ ಹಿಂದೆ ಬೀಳುವಂತಹದ್ದು. ಸಿಗುತ್ತಾ ನೆರಳು ಕೈಗೆ ಸಿಗುತ್ತಾ? अव्यक्त इशारे. एकांत प्रिय बनो, ಏಕತಾ और ಏಕಾಗ್ರತಾ को अपनाओ. ಏಕಾಂತ ಪ್ರಿಯರು ಆಗಿ ಏಕತೆ ಮತ್ತು ಏಕಾಗ್ರತೆಯ ಧಾರಣೆ ಮಾಡಿ. जैसे कोई भी नई इन्वेंशन अंडरग्राउंड जाने से कर सकते हैं. ವಿಜ್ಞಾನಿಗಳು ಸಹ ಯಾವುದೇ ಹೊಸ ಅನ್ವೇಷಣೆ ಎಲ್ಲಿ ಮಾಡ್ತಾರೆ? ಏಕಾಂತದಲ್ಲಿ ಅಂಡರ್ಗ್ರೌಂಡಲ್ಲಿ ಹೋಗಿ ಮಾಡ್ತಾರೆ. ಐಸೆ ಆಪ್ ಬಿ ಜಿತನ ಅಂಡರ್ಗ್ರೌಂಡ್, ಅರ್ಥಾತ್ ಇಲ್ಲಿ ನಾವೆಷ್ಟು ಅಂಡರ್ಗ್ರೌಂಡ್ ನಲ್ಲಿ ಇರ್ತೀವಿ, ಅರ್ಥಾತ್ ಅಂತರ್ಮುಖಿ रहेंगे, ಅಂತರ್ಮುಖಿಗಳಾಗಿ ಇರ್ತೀವಿ. उतना नई नई इन्वेंशन व ಯೋಜನಾಯೇ निकाल सकेंगे. ಅಷ್ಟು ಹೊಸ ಹೊಸ ಅನ್ವೇಷಣೆ ಯೋಜನೆಗಳನ್ನು ನೀವು ತರಬಹುದು. अंडरग्राउंड रहने से एक तो वायुमंडल से बचाव हो जाएगा, दूसरा एकांत प्राप्त होने के कारण मनन शक्ति भी बढ़ेगी. अंडरग्राउंड ಅಂತರ್ಮುಖಿ ಆಗೋದ್ರಿಂದ ಒಂದು ವಾಯುಮಂಡಲದ ಪ್ರಭಾವದಿಂದಲೂ ದೂರ ಆಗ್ತೀವಿ, ಮತ್ತು ಇನ್ನೊಂದು ಏಕಾಂತ ಪ್ರಾಪ್ತಿ ಆಗೋದ್ರಿಂದ मनन शक्तिनೂ सह ಹೆಚ್ಚಾಗುತ್ತೆ. तीसरा कोई भी माया के विघ्नों से सेफ्टी का साधन बन जाता है. ಮೂರನೇದು ಮಾಯೆಯ ವಿಘ್ನಗಳಿಂದ ಸುರಕ್ಷಣೆಯ ಸಾಧನನೂ ಸಹ ಸಿಗುತ್ತೆ. ಅಚ್ಚಾ, ಓಂ ಶಾಂತಿ.